ಹಾಯ್ ಹಲೋ ನಮಸ್ತೆ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ಎಲ್ಲರಿಗೂ ಶುಭ ಸಾಯಂಕಾಲ. ಸೊ ಇವತ್ತೇನ್ ಎಕ್ಸ್ಟ್ರಾ ಕಮೆಂಟ್ಸ್ ಆಗ್ಲಿ ಎಕ್ಸ್ಟ್ರಾ ನಿಮಗ ಉಪದೇಶ ಅಂದ್ರೆ ಏನ್ ಕೊಡಂಗಿಲ್ಲ. ಯಾಕಂತಂದ್ರ ಬಿಕಾಸ್ ಉಪದೇಶ ಕೊಡೋ ಸ್ಟೇಜ್ ಒಳಗಡೆ ನಾವಿಲ್ಲ, ಉಪದೇಶ ತಗೊಳ್ಳೋ ಸ್ಟೇಜ್ ಒಳಗಡೆ ನೀವಿಲ್ಲ. ಯಾಕಂತಂದ್ರ ಎಕ್ಸಾಮ್ ಸಮೀಪ ಬಂದದ್ ಬಾಳ. ಅಂದ್ರೆ ಎಕ್ಸಾಮಿಗೆ ಹಾರ್ಡ್ಲಿ ಇನ್ನೊಂದು 4 days ಅಂತ ಉಳ್ದೈತಿ. ಸೊ ನಿನ್ನೆ ಹೇಳ್ದಂಗ ಆಸ್ ಐ ಸೆಡ್ ಎಸ್ಟರ್ಡೇ, ನಿನ್ನೆ ಹೇಳ್ದಂಗ ಏನಪ್ಪಾ ಅಂತಂದ್ರೆ ಟಾಪ್ 100 ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡ್ಲಿಕ್ಕೆ. ಓಕೆ ಅಂದ್ರೆ ಟೋಟಲ್ 6 months ಈ ಟಾಪ್ 100 ಕರೆಂಟ್ ಅಫೇರ್ಸ್ ಏನೇನ್ ಅದಾವಲ್ಲ, ಆ ಟಾಪ್ 100 ಕರೆಂಟ್ ಅಫೇರ್ಸ್ ಅನ್ನ ನಾವ್ ಇಲ್ಲಿ ಈಗ ಒಂದ್ 4 ದಿವಸ ಕ್ಲಾಸಸ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಡಿಸ್ಕಷನ್ ಮಾಡ್ಲಿಕ್ಕೆ. ಸೊ ಇಂಪಾರ್ಟೆಂಟ್ ಏನೇನ್ ಅದಾವ್ರಿ ಕರೆಂಟ್ ಅಫೇರ್ಸ್, ಲೈಕ್ ನಿಮ್ ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು ಅನ್ನೋದ್ರ ಮೇಲೆ ಡಿಸ್ಕಷನ್ ಮಾಡ್ಲಿಕ್ಕೆ. ಸೊ ಎಸ್ಟರ್ಡೇ ನಿನ್ನೆ ಕ್ಲಾಸ್ ಒಳಗಡೆ ಒಂದು ಮುಖ್ಯವಾದ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಅದ್ರ ಜೊತೆ ಪದ್ಮ ಅವಾರ್ಡ್ಸ್ ಅಂತ ಹೇಳ್ತೇವೆ, ಪದ್ಮಶ್ರೀ ಪ್ರಶಸ್ತಿಗಳು, ಪದ್ಮ ವಿಭೂಷಣ ಪ್ರಶಸ್ತಿಗಳ ಬಗ್ಗೆ ನಿನ್ನೆ ಕ್ಲಾಸ್ ಒಳಗಡೆ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಆ ನಿನ್ನೆ ಕ್ಲಾಸ್ ಯಾರ್ಯಾರು ನೋಡಿಲ್ಲ ಹೋಗಿ ಕ್ಲಾಸ್ ಅನ್ನ ನೋಡ್ರಿ. ಓಕೆ, ಬಿಕಾಸ್ ಅದರಲ್ಲಿ ಹೈಯೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕವರ್ ಆಗಿತ್ತು. ಓಕೆ, ಸೊ ಅದಕ್ಕ ನಿನ್ನೆ ಕ್ಲಾಸ್ ಯಾರ್ಯಾರು ನೋಡಿಲ್ಲ ದಯಮಾಡಿ ಕ್ಲಾಸಸ್ ಅನ್ನ ಹೋಗಿ ನೋಡ್ರಿ. ಅಂಡ್ ಅದಕ್ಕಿಂತಲೂ ಪ್ರೀವಿಯಸ್ ಕ್ಲಾಸಸ್ ಅನ್ನ ಒಂದ್ಸತಿ 2x ಸ್ಪೀಡ್ ಒಳಗಾದ್ರೂ ಇಟ್ಕೊಂಡ್ ನೋಡ್ರಿ. ಯಾಕಂದ್ರೆ ಕ್ಲಾಸಸ್ ಇದಾವ ಅಂತಂದ್ಮೇಲೆ 2x ಸ್ಪೀಡ್ ಒಳಗಡೆ ಇಟ್ಕೊಂಡು ಯಾಕೆ ನೋಡಂತ ಹೇಳಿರ್ತೇನೆ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ರಿಲೇಟೆಡ್ ಸಮ್ ಎಕ್ಸ್ಪ್ಲನೇಷನ್ ನಾನ್ ನಿಮಗ ಆ ಕ್ಲಾಸಸ್ ಅಲ್ಲಿ ಕವರ್ ಮಾಡಿ ಕೊಟ್ಟಿದ್ ಆಯ್ತಾ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರೀವಿಯಸ್ ಕ್ಲಾಸಸ್ ನೋಡ್ರಿ. ಅಂಡ್ ಈಗ ರೆಗ್ಯುಲರ್ ಆಗಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಏನೈತಲ್ಲ, ಸ್ವಲ್ಪ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅನ್ನ ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ರಿ. ಆದಷ್ಟು ಎಷ್ಟಾಗತ್ತಲ್ಲ ಇವಾಗ ಟಾಪಿಕ್ಸ್ ಅನ್ನ ಓದ್ಕೊಂಡ್ ಕೂಡ್ಬ್ಯಾಡ್ರಿ. ಓಕೆ, ಹೊಸ ಹೊಸ ಟಾಪಿಕ್ಸ್ ಅನ್ನ ಓದ್ಕೊಂಡ್ ಕೂಡ್ಬ್ಯಾಡ್ರಿ, ಆದಷ್ಟು ರಿವಿಷನ್ ಮಾಡ್ರಿ. ಅಂಡ್ ಕ್ವಶನ್ ಬ್ಯಾಂಕ್ಸ್ ಅನ್ನ ಸಾಲ್ವ್ ಮಾಡ್ರಿ, ಆದಷ್ಟು ಕ್ವಶನ್ ಬ್ಯಾಂಕ್ಸ್ ಅನ್ನ ಸಾಲ್ವ್ ಮಾಡ್ರಿ. ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೆಇ ಡಿಪಾರ್ಟ್ಮೆಂಟ್ ದವ್ರು ನಡೆಸಿರುವಂತಹ ಎಲ್ಲಾ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ರಿ. ಯಾಕಂದ್ರೆ ಕ್ವಶನ್ಸ್ ರಿಪೀಟೆಡ್ ಆಗೋ ಚಾನ್ಸಸ್ ಇರ್ತದ. ಆಸ್ PSI 545 402 ಒಳಗಡೆ ನೋಡಿರ್ಬೋದು, KS ಮತ್ತೆ UPSC ಕ್ವಶನ್ಸ್ ಏನಾಗಿದ್ದು ರಿಪೀಟೆಡ್ ಆಗಿದ್ದು, ಸೇಮ್ ಕ್ವಶನ್ಸ್ ಅನ್ನ ಎತ್ತಿ ಕೇಳಿದ. ಅದೇ ರೀತಿ NCERT ಬುಕ್ಸ್ ನೀವು ಓದ್ಲಿಕ್ಕತ್ತೀರಂತಂದ್ರೆ ಎಕ್ಸಸೈಸ್ ಪಾರ್ಟ್ ಇರ್ತದಲ್ಲ, NCERT ಬುಕ್ಸ್ ಒಳಗಡೆ ಆಬ್ಜೆಕ್ಟಿವ್ಸ್ ಕ್ವಶನ್ಸ್ ಇರ್ತಾವಲ್ಲ, ಸೊ ಆಬ್ಜೆಕ್ಟಿವ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ರಿ. ಯಾಕಂದ್ರೆ ಅಲ್ಲಿರುವಂತ ಆಬ್ಜೆಕ್ಟಿವ್ ಕ್ವಶನ್ಸ್ ಅನ್ನ ಸ್ವಲ್ಪ ಲಿಂಕ್ ಮಾಡಿ, ಅದೇ ಅಲ್ದಿದ್ರು ಸ್ವಲ್ಪ ಚೇಂಜ್ ಮಾಡಿ ಸೇಮ್ ಅದೇ ಕ್ವಶನ್ ಅನ್ನ ನಮ್ಮ ಎಕ್ಸಾಮ್ಸ್ ಗೆ ಬಂದಿರುವಂತ ಪ್ರೀವಿಯಸ್ ಎಕ್ಸಾಮ್ಸ್ ಗೆ ಬಂದಿರುವಂತ ಚಾನ್ಸಸ್ ತುಂಬಾ ಇದಾವೆ, ಉದಾಹರಣೆಗಳು ತುಂಬಾ ಇದಾವೆ. ಸೊ ಅದಕ್ಕೋಸ್ಕರ NCERT ಬುಕ್ಸ್ 6th to 12th ಮಟ್ಟ ಏನ್ ಓದ್ತಿರಲ್ಲ ಅದ್ರ ಪಕ್ಕದಲ್ಲಿ ಚಾಪ್ಟರ್ ಮುಗಿದ ತಕ್ಷಣ ಎಕ್ಸಸೈಸ್ ಪಾರ್ಟ್ ಏನಿರ್ತದಲ್ಲ, ಆ ಎಕ್ಸಸೈಸ್ ಪಾರ್ಟ್ ಒಳಗಡೆ MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು, ಇವೇನ್ ಎಕ್ಸಸೈಸ್ ಪಾರ್ಟ್ ಅದಲ್ಲ ಸ್ವಲ್ಪ ಇವನು ಎಕ್ಸಸೈಸ್ ಪಾರ್ಟ್ ಅನ್ನ ಏನ್ರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಯಾಕಂತಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಒಳಗಡೆ ಇಲ್ಲಿಂದನೂ ಕ್ವಶನ್ಸ್ ಎತ್ತಿ ಕೇಳೋ ಸಾಧ್ಯತೆಗಳು ಇದ್ದಾವ್. ಯಾಕಂತಂದ್ರೆ ಪ್ರೀವಿಯಸ್ ಇಯರ್ ಕೇಳಿದಾನ ಕ್ವಶನ್ಸ್, ಬೇರೆ ST FD ಆಗ್ಲಿ PC ಗಾಗ್ಲಿ PS ಆಗ್ಲಿ ಕ್ವಶನ್ಸ್ ಅನ್ನ ಕೇಳಿದಾನ. ಸೊ ಆದಷ್ಟು ಕ್ವಶನ್ ಪೇಪರ್ ಅನಾಲಿಸಿಸ್ ಅನ್ನ ಮಾಡಿ. ಸೊ ನಿನ್ನೆ ನಾವು ಪದ್ಮಶ್ರೀ ಅವಾರ್ಡ್ಸ್ ಬಗ್ಗೆ, ಪದ್ಮಭೂಷಣ್ ಅವಾರ್ಡ್ಸ್ ಬಗ್ಗೆ ಒಂದಿಷ್ಟು ಮುಖ್ಯ ಜನರಿನ ಕರ್ನಾಟಕದ ಒಳಗಡೆ ಪರ್ಟಿಕ್ಯುಲರ್ ಆಗಿ ಯಾರ್ಯಾರು ಕೊಟ್ಟಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತು ಏನೈತಲ್ಲ ನಿನ್ನಿಂದ ಕ್ಲಾಸ್ ಇವತ್ತು ಮುಂದುವರಿದ ಭಾಗದ ಒಳಗಡೆ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ಕರೆಂಟ್ ಅಫೇರ್ಸ್ ಅನ್ನ ಎಸ್ಪೆಷಲಿ ರಿಸರ್ವೇಶನ್ ರಿಲೇಟೆಡ್. ಓಕೆ, ರಿಸರ್ವೇಶನ್ ರಿಲೇಟೆಡ್ ಇವತ್ತು ಒಂದಿಷ್ಟು ಕ್ವಶನ್ಸ್ ಅದಾವ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸ್ವಲ್ಪ ಕ್ವಶನ್ಸ್ ಅನ್ನ ನೀಟಾಗಿ ಓದ್ಕೊಂಡು ಆನ್ಸರ್ಸ್ ಅನ್ನ ನೀಟಾಗಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂತ ಹೋಗ್ರಿ. ಓಕೆ, ಸೊ ಟುಡೇ ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಹೌ ಮೆನಿ ಪದ್ಮ ಅವಾರ್ಡ್ಸ್ ವೇರ್ ಅನೌನ್ಸ್ಡ್ ಇನ್ 2026? 2026ರಲ್ಲಿ ಒಟ್ಟು ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಯಿತು? 125, 128, 131, 135 ಎಷ್ಟು ಪದ್ಮ ಪ್ರಶಸ್ತಿಗಳು? ನೋಡ್ರಿ, ಪದ್ಮ ಪ್ರಶಸ್ತಿಗಳು ಅಂತ ಹೇಳ್ತೇವೆ, ಪದ್ಮ ಅವಾರ್ಡ್ಸ್ ಅಂತ ಹೇಳ್ತೇವೆ. ಹೌದಾ, ಪದ್ಮ ಅವಾರ್ಡ್ಸ್. ಪದ್ಮ ಅವಾರ್ಡ್ಸ್ ಅಂತಂದ್ರೆ ಇಲ್ಲಿ ಏನೇನ್ ಬರ್ತಾವಪ್ಪ ಅಂದ್ರೆ ಒಂದು ಪದ್ಮ ವಿಭೂಷಣ, ಪದ್ಮ ವಿಭೂಷಣ, ಇನ್ನೊಂದು ಬರ್ತೈತಿ ಪದ್ಮಭೂಷಣ, ಪದ್ಮಭೂಷಣ, ನೆಕ್ಸ್ಟ್ ಪದ್ಮಶ್ರೀ ಪ್ರಶಸ್ತಿ, ನೆಕ್ಸ್ಟ್ ಪದ್ಮಶ್ರೀ, ಪದ್ಮಶ್ರೀ ಪ್ರಶಸ್ತಿ. ಸೊ ಇವು ಮೂರು ಸೇರ್ಕೊಂಡು ಟೋಟಲ್ ಎಷ್ಟು ಅವಾರ್ಡ್ಸ್ ಅಂತ, ಇವು ಮೂರು ಸೇರ್ಕೊಂಡೆ ನಾವೇನಂತೀವಿ ಪದ್ಮ ಪ್ರಶಸ್ತಿಗಳಂತ ಅಂತೀವಿ. ಇವು ಮೂರು ಸೇರ್ಕೊಂಡೆ ನಾವ್ ಏನಂತೀವಿ ಪದ್ಮ ಪ್ರಶಸ್ತಿಗಳ ಅಂತ ಅಂತೀವಿ. ಸೊ ಇವು ಮೂರು ಸೇರ್ಕೊಂಡೆ ಟೋಟಲ್ ಎಷ್ಟ್ ಅದಾವಪ್ಪ ಅಂದ್ರ ನಮ್ಗ 131, 2026. ಸೊ ಟೋಟಲ್ 2026 ಒಳಗಡೆ ಎಷ್ಟು ಕೊಟ್ಟಾರಪ್ಪ ಅಂತಂದ್ರ ಎಷ್ಟು ಕೊಟ್ಟಾರಿ? 131 ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೇವೆ. ಟೋಟಲ್ 131 ಪ್ರಶಸ್ತಿ ಪ್ರೈಸ್ ಪದ್ಮ ಅವಾರ್ಡ್ಸ್ ರಿಲೇಟೆಡ್ 2026 ಒಳಗಡೆ ಟೋಟಲ್ 131 ಅವಾರ್ಡ್ಸ್ ಕೊಟ್ಟಾರ. ಸೊ ಈಗ 131 ಅವಾರ್ಡ್ಸ್ ಒಳಗಡೆ ಓಕೆ ಟೋಟಲ್ 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಯಿತು. ಅದರ ಒಳಗಡೆ ಪದ್ಮಭೂಷಣ, ಪದ್ಮ ವಿಭೂಷಣ,
ಪದ್ಮ ವಿಭೂಷಣ ಎಷ್ಟಿದಾವ್ ಅದ್ರೊಳಗಡೆ 131 ಪದ್ಮ ವಿಭೂಷಣ ಎಷ್ಟಿದಾವ್ 5 ಇದ್ದಾವು. ಪದ್ಮಭೂಷಣ ಎಷ್ಟಿದಾವು 13 ಇದಾವ್. ಪದ್ಮಭೂಷಣ ಎಷ್ಟಿದಾವ್ರಿ ಅದ್ರಾಗ 13 ಇದಾವು. ನೆಕ್ಸ್ಟ್ ಪದ್ಮಶ್ರೀ ಪ್ರಶಸ್ತಿಗಳು ಎಷ್ಟಿದಾವು ಅಂತಂದ್ರ 113 ಇದಾವ್ರಿ. ಪದ್ಮಶ್ರೀ ಪ್ರಶಸ್ತಿಗಳು ಎಷ್ಟಿದಾವ್ 113. ಒಟ್ಟು ಎಷ್ಟದಾವು ಪದ್ಮ ಪ್ರಶಸ್ತಿಗಳು ಅಂತಂದ್ರೆ 131 ಅದಾವು. ಸೊ ಇದನ್ನ ಪ್ರತಿ ವರ್ಷ ಎಲ್ಲಿ ಯಾವಾಗ ಕೊಡ್ತಾರಪ್ಪ ಅಂದ್ರೆ ಗಣರಾಜ್ಯೋತ್ಸವದ ಮುನ್ನಾ ದಿನ ಘೋಷಿಸಲಾಗುತ್ತದೆ ಅಂತ ಹೇಳ್ತೀವಿ. ಗಣರಾಜ್ಯೋತ್ಸವದ ಮುನ್ನ ದಿನ ಅಂದ್ರೆ ಗಣರಾಜ್ಯೋತ್ಸವದಕ್ಕಿಂತಲೂ ಮುಂಚಿನ ದಿನ ಈ ಪ್ರಶಸ್ತಿಗಳನ್ನ ನಾವು ಘೋಷಣೆ ಮಾಡ್ತೇವೆ. ಯಾರ್ಯಾರಿಗೆ ಕೊಡ್ಬೇಕು, ಎಷ್ಟೆಷ್ಟು ಪ್ರಶಸ್ತಿಗಳನ್ನು ಕೊಡ್ಬೇಕು, ಯಾರ್ಯಾರಿಗೆ ಕೊಡ್ಬೇಕು ಅನ್ನೋದನ್ನ ಘೋಷಣೆ ಮಾಡ್ತೇವೆ. ಸೊ ನೀವು ಎಕ್ಸಾಮ್ ಈಗ ಪದ್ಮ ಅವಾರ್ಡ್ಸ್, ಪದ್ಮ ಪ್ರಶಸ್ತಿಗಳನ್ನ ಓದ್ಕೊಂತಿರ್ಬೇಕಾದ್ರೆ, ಸೊ ಈ ಪದ್ಮ ಅವಾರ್ಡ್ಸ್ ಸ್ಥಾಪನೆ ಯಾವಾಗಾಯ್ತು, ಓಕೆ, ಇದನ್ನ ಯಾರು ಕೊಡ್ತಾರ, ಓಕೆ, ಸೊ ಇದನ್ನ ಯಾವಾಗ ಘೋಷಣೆ ಮಾಡ್ತಾರ, ಇದು ಯಾವಾಗ ಜಾರಿಗೆ ತಂದ್ರು, ಫಸ್ಟ್ ತಗೊಂಡ್ರು ಪದ್ಮ ಪ್ರಶಸ್ತಿಗಳನ್ನು ಫಸ್ಟ್ ಭಾರತದವ್ರು ಯಾರಿಗ್ ಕೊಟ್ಟಿದ್ರು, ಯಾವ್ಯಾವ ಕ್ಷೇತ್ರಗಳಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾರ, ಫಸ್ಟ್ ಯಾರಿಗ್ ಕೊಟ್ಟಿದ್ರು, ಕರ್ನಾಟಕ ಪಡೆದಂತಹ ಮೊದಲ ವ್ಯಕ್ತಿ ಯಾರು, ಈಗ ರೀಸೆಂಟ್ ಆಗಿ ಯಾರಿಗ್ ಕೊಟ್ರು, ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದೆ. ಪದ್ಮ ಅವಾರ್ಡ್ ಒಳಗಡೆನೆ ನಮ್ಮ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂತಂದ್ರೆ ಭಾರತ ರತ್ನ ಪ್ರಶಸ್ತಿ ಆಗ್ತದ. ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ ಆಗ್ತದೆ. ಓಕೆ, ಪದ್ಮ ಅವಾರ್ಡ್ಸ್ ಒಳಗಡೆನೆ ಅತ್ಯುನ್ನತ ಪ್ರಶಸ್ತಿ ಯಾವ್ದಪ್ಪ ಅಂತಂದ್ರೆ ಪದ್ಮ ವಿಭೂಷಣ ಪ್ರಶಸ್ತಿ ಆಗ್ತದೆ. ಫಸ್ಟ್ ಪದ್ಮ ವಿಭೂಷಣ ಬರ್ತದ, ಆಮೇಲೆ ಪದ್ಮಭೂಷಣ ಬರ್ತದ, ಆಮೇಲೆ ಪದ್ಮಶ್ರೀ ಪ್ರಶಸ್ತಿಗಳು ಬರ್ತದೆ. ನಿಮ್ಗೆ ಎಕ್ಸಾಮ್ ಸ್ಟೇಟ್ಮೆಂಟ್ ವೈಸ್ ಹಿಂಗೂ ಕೇಳ್ಬೋದು. 5 ಪದ್ಮ ವಿಭೂಷಣಿ ಕೊಟ್ಟಾರ, 13 ಪದ್ಮಭೂಷಣಿ ಕೊಟ್ಟಾರ, 113 ಎಷ್ಟು ಪದ್ಮಶ್ರೀ ಪ್ರಶಸ್ತಿಗಳು ಕೊಟ್ಟಾರ. ಒಟ್ಟಾರೆ ಟೋಟಲ್ ಎಷ್ಟದಾವ್ 131 ಪದ್ಮ ಪ್ರಶಸ್ತಿಗಳು ಅದಾವು ಅಂತ ಹೇಳ್ತೇವೆ. 131 ಪದ್ಮ ಪ್ರಶಸ್ತಿಗಳು ಅದಾವು ಅಂತ ನಾವ್ ಹೇಳ್ತೇವೆ. ಸೊ ನಿನ್ನೆ ಒಂದಿಷ್ಟು ಡಿಸ್ಕಷನ್ ಮಾಡಿದ್ವಿ. ಇವತ್ತೊಂದಿಷ್ಟು ಏರಿಯಾಸ್ ಒಳಗಡೆ ಅಂದ್ರೆ ಡಾಕ್ಟರ್ BM ಹೆಗಡೆ ಉಡುಪಿದವ್ರು, ನಮ್ ಕರ್ನಾಟಕ ಉಡುಪಿದವ್ರು, ಇವ್ರಿಗ ಮೆಡಿಸಿನ್ ಮತ್ತೆ ಹೆಲ್ತ್ ಕೇರ್ ರಿಲೇಟೆಡ್ ಆರೋಗ್ಯ ಮತ್ತೆ ಔಷಧಿಗಳ ವಿಭಾಗದಲ್ಲಿ ಇವರಿಗೂ ಏನ್ ಸಿಕ್ತತಿ, ಪದ್ಮ ಅವಾರ್ಡ್ ಸಿಕ್ಕದ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಡಾಕ್ಟರ್ CN ಮಂಜುನಾಥ್ ಆಗಿರ್ಬೋದು, ಇವ್ರಿಗೆ ಕೃಷಿ ಕ್ಷೇತ್ರದಲ್ಲಿ ಸಿಕ್ಕೈತಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಡಾಕ್ಟರ್ H ಹನುಮಂತಯ್ಯ ಆಗಿರ್ಬೋದು, ಇವ್ರಿಗ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಲಿಟ್ರೇಚರ್ ಅಂಡ್ ಎಜುಕೇಶನ್ ಒಳಗಡೆ ಇವ್ರಿಗ ಸಿಕ್ಕೈತಿ ಅಂತ ನಾವು ಹೇಳ್ತೇವೆ. ಸೊ ಒಂದಿಷ್ಟು ಏನದವಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅದಾವ. ಪದ್ಮ ಅವಾರ್ಡ್ಸ್ ಅಂದ್ರೆ ಒಂದಿಷ್ಟು ಪರ್ಸನಾಲಿಟೀಸ್, ಲೆಜೆಂಡ್ಸ್ ಅಂತ ಹೇಳ್ತೇವೆ, ಪರ್ಸನಾಲಿಟೀಸ್ ಅಂತ ಹೇಳ್ತೇವೆ, ಅಂತವ್ರಿಗೆ ಒಂದಿಷ್ಟು ಅವಾರ್ಡ್ಸ್ ಅನ್ನ ಕೊಟ್ರೆ ಅದ್ರಾಗ 6 ಜನ ಫೇಮಸ್ ಆಗಿರುವಂತ 6 ವ್ಯಕ್ತಿತ್ವಗಳನ್ನ ನಾವ್ ಇಲ್ಲಿ ಏನ್ ಮಾಡಿ ತಗೊಂಡಿವಿ. BM ಹೆಗಡೆ ಅವ್ರಾಗಿರ್ಬೋದು, CN ಮಂಜುನಾಥ್ ಅವ್ರಾಗಿರ್ಬೋದು, ಡಾಕ್ಟರ್ H ಹನುಮಂತಯ್ಯನವರಾಗಿರ್ಬೋದು. ಓಕೆ, ನೆಕ್ಸ್ಟ್ ವಿದ್ಯಾ ನಾಗಲಕ್ಷ್ಮಿ ಶ್ರೀನಿವಾಸನ್ ಆಗಿರ್ಬೋದು, ಬೆಂಗಳೂರದವ್ರು. ಇವ್ರಿಗ ಮ್ಯೂಸಿಕ್ ಒಳಗಡೆ ಸಿಕ್ಕೈತಿ, ಸಂಗೀತದ ಒಳಗಡೆ ಸಿಕ್ಕೈತಿ, ಆರ್ಟ್ ಕಲೆ ಒಳಗಡೆ ಸಿಕ್ಕೈತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಶ್ರೀ ಪುಟ್ಟರಾಜು ಕೋಮರಾಲು ಆಗಿರ್ಬೋದು, ಇವ್ರಿಗ ಆರ್ಟ್ ಒಳಗಡೆ, ಕಲೆ ಒಳಗಡೆ, ನೃತ್ಯದಲ್ಲಿ ಇವ್ರಿಗೆ ಪ್ರಶಸ್ತಿ ಸಿಕ್ಕದಂತ, ಫೋಕ್ ಡ್ಯಾನ್ಸ್ ಅಂತ ಹೇಳ್ತೇವೆ, ಡೊಳ್ಳು ಕುಣಿತದಲ್ಲಿ ಇವ್ರಿಗೆ ಪ್ರಶಸ್ತಿ ಸಿಕ್ಕದ ಅಂತ ನಾವು ಹೇಳ್ತೇವಿ. ಓಕೆ, ನೆಕ್ಸ್ಟ್ ಶ್ರೀ ಅರವಿಂದ ಮಲಗಟ್ಟಿ ಅವರು, ಇವ್ರು ಧಾರವಾಡದವರು, ನಮ್ಮ ಕರ್ನಾಟಕ ಧಾರವಾಡದವರು, ಇವ್ರಿಗ ಸಮಾಜ ಕ್ಷೇತ್ರದಲ್ಲಿ ಸೋಷಿಯಲ್ ವರ್ಕ್ ಒಳಗಡೆ ಇವ್ರಿಗ ಈ ಪ್ರಶಸ್ತಿಯನ್ನು ಸಿಕ್ಕದ ಅಂತ ನಾವು ಹೇಳ್ತೇವೆ. ಸೊ ಟೋಟಲ್ ಪದ್ಮಶ್ರೀ ಅವಾರ್ಡೀಸ್ ಎಷ್ಟು ಜನ ಅದಾರಪ್ಪ ಅಂತಂದ್ರ 6 ಜನ, ನಮ್ಮ ಕರ್ನಾಟಕದವರು 6 ಜನ ಅದಾರ ಅಂತ ಹೇಳ್ತೇವೆ. ನಮ್ಮ ಕರ್ನಾಟಕದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ 6 ವ್ಯಕ್ತಿಗಳು ಅದಾರ. ಸೊ ಆ 6 ವ್ಯಕ್ತಿಗಳು ಇವ್ರೇ ಅಂತ ನಾನು ಹೇಳ್ತೀನಿ. ಪದ್ಮಶ್ರೀ ಕರ್ನಾಟಕದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ವ್ಯಕ್ತಿಗಳು ಎಷ್ಟು? 6 ಜನ. BM ಹೆಗಡೆ ಅವರು, CN ಮಂಜುನಾಥ್ ಅವರು, ಡಾಕ್ಟರ್ H ಹನುಮಂತಯ್ಯ ಅವರು, ಓಕೆ, ನೆಕ್ಸ್ಟ್ ವಿದ್ಯಾ ನಾಗಲಕ್ಷ್ಮಿ ಶ್ರೀನಿವಾಸನ್ ಅವರು, ನೆಕ್ಸ್ಟ್ ಶ್ರೀ ಪುಟ್ಟರಾಜು ಕೋಮರಾಲು ಅವರು, ನೆಕ್ಸ್ಟ್ ಅರವಿಂದ್ ಮಲಗಟ್ಟಿ ಅವರು. ಫೇಮಸ್ 6 ಪರ್ಸನಾಲಿಟೀಸ್ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕೈತಿ ಅಂತ ಹೇಳ್ತೇವೆ. ಸಿಕ್ಕೈತಿ ಅಂತ ಹೇಳ್ತೇವೆ. ನೋಡ್ರಿ ಇಲ್ಲದೆ ಕೊಟ್ರು. ಅವಾರ್ಡೆಡ್ ಇನ್ 3 ಕ್ಯಾಟಗರೀಸ್. ಪದ್ಮ ಪ್ರಶಸ್ತಿ ಅನ್ನೋದು ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತೆ ಪದ್ಮಶ್ರೀ 3 ಕ್ಯಾಟಗರಿ ಆಗಿ ಕೊಡ್ಲಕ್ ಆಗ್ತೈತಿ. ಸೊ ಇದು ಏನಪ್ಪಾ ಅಂತಂದ್ರ ಮೇನ್ ಸೋಷಿಯಲ್ ವರ್ಕ್ ಆಗಿರ್ಬೋದು, ಬೇರೆ ಬೇರೆ ಫೀಲ್ಡ್ ಆಗಿರ್ಬೋದು, ಸಮಾಜ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಸಾಹಿತ್ಯ, ಕಲೆ, ಆಮೇಲೆ ವೈಜ್ಞಾನಿಕ ಕ್ಷೇತ್ರದಲ್ಲಿ, ಸಂಶೋಧನಾ ಕ್ಷೇತ್ರದಲ್ಲಿ, ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಅಂತ ನಾವು ಹೇಳ್ತೀವಿ, ರೈಟ್. ಸೊ ಇಲ್ಲಿ ಮೆಡಿಸಿನ್ ಆಗಿರೋ BM ಹೆಗಡೆ, CN ಮಂಜುನಾಥ್ ಅವರಿಗೆ ಅಗ್ರಿಕಲ್ಚರ್, ಹನುಮಂತಯ್ಯ ಅವರಿಗೆ ಲಿಟ್ರೇಚರ್ ಮತ್ತೆ ಎಜುಕೇಶನ್ ಸಿಕ್ಕದ. ಮ್ಯೂಸಿಕ್ ರಿಲೇಟೆಡ್ ನಾಗಲಕ್ಷ್ಮಿ ಶ್ರೀನಿವಾಸನ್ ಅವರಿಗೆ ಸಿಕ್ಕದ. ಪುಟ್ಟರಾಜ ಕೋಮರಾಲು ಒಳಗಡೆ ಫೋಕ್ ಡ್ಯಾನ್ಸ್ ಸಿಕ್ಕದ. ಅರವಿಂದ್ ಮಲಗಟ್ಟಿ ಅವರಿಗೆ ಏನ್ ಸಿಕ್ಕದ? ಸೋಷಿಯಲ್ ವರ್ಕ್ ಸಿಕ್ಕದ ಅಂತ ಹೇಳ್ತೀವಿ. ಅರವಿಂದ್ ಮಲಗಟ್ಟಿ ಅವರಿಗೆ ಸೋಷಿಯಲ್ ವರ್ಕ್ ಈಗ ಸಿಕ್ಕದ ಅಂತ ನಾವು ಹೇಳ್ತೀವಿ. ಸೊ ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕರ್ನಾಟಕದ ರಿಲೇಟೆಡ್ ಯಾರಿಗ ಪದ್ಮ ವಿಭೂಷಣ ಸಿಕ್ಕದ, ಪದ್ಮಭೂಷಣ ಸಿಕ್ಕದ, ಪದ್ಮಶ್ರೀ ಪ್ರಶಸ್ತಿ ಸಿಕ್ಕದ, ಎಷ್ಟ್ ಜನಕ್ಕೆ ಸಿಕ್ಕದ, ಯಾರ್ಯಾರಿಗೆ ಯಾವ್ಯಾವ ಫೀಲ್ಡ್ ಒಳಗಡೆ ಸಿಕ್ಕೋ, ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ನೋಡ್ಕೋರಿ ಅಂತ ಹೇಳ್ತೀನಿ. ನಿನ್ನೆ ಕ್ಲಾಸ್ ಒಳಗಡೆ ಹಿಮೋಫಿಲಿಯಾ ಅಂತ ಒಂದು ಕಾನ್ಸೆಪ್ಟ್ ಬತ್ತಂತಂದ್ರ ಅದನ್ನ ನೀವು ರಕ್ತ
ಅಂದ್ರೆ ರಕ್ತಕ್ಕೆ ಹೆಂಗ್ ಕನೆಕ್ಟ್ ಮಾಡ್ಕೋಬೇಕು, RBC WBC ಪ್ಲೇಟ್ಲೆಟ್ಸ್ ಪ್ಲಾಸ್ಮಾ ಅಂತ ಹೇಳಿದ್ನಲ್ಲ, ಅದು ಕಡಿಮೆ ಆದ್ರೆ ಯಾವ ಡಿಸೀಸ್ ಬರ್ತದೆ, ಜಾಸ್ತಿ ಆದ್ರೆ ಯಾವ ರೋಗ ಬರ್ತದೆ ಅಂತ ನಿನ್ನಿನ ಕ್ಲಾಸ್ ಒಳಗ ನಾ ಡೀಟೇಲ್ ಆಗಿ ಸ್ವಲ್ಪ ಎಕ್ಸ್ಪ್ಲೇಷನ್ ಮಾಡೀನಿ. ಸೊ ನೋಡ್ಕೋರಿ ರೇಷಿಯೋ ಎಷ್ಟ್ ಇರ್ತದ ಅದನ್ನ ಸ್ವಲ್ಪ ನೋಡ್ಕೋರಿ. ನೋಡ್ರಿ ಇಲ್ಲಿ ನೆಕ್ಸ್ಟ್ ಕೊಟ್ಟ ನೋಡ್ರಿ, ವಿಚ್ ಇಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಮಾಂಗ್ ದಿ ಫಾಲೋಯಿಂಗ್ ಪದ್ಮ ಅವಾರ್ಡ್ಸ್. ಕೆಳಗಿನವುಗಳಲ್ಲಿ ಅತ್ಯುನ್ನತ ಪದ್ಮ ನಾಗರಿಕ ಪ್ರಶಸ್ತಿ ಯಾವ್ದು? ಅತ್ಯುನ್ನತ ಪದ್ಮ ನಾಗರಿಕ ಪ್ರಶಸ್ತಿ ಯಾವ್ದ್ರಿ? ಪದ್ಮ ವಿಭೂಷಣ್. ಫಸ್ಟ್ ಪದ್ಮ ವಿಭೂಷಣ್ ಬರ್ತದ, ಆಮೇಲೆ ಪದ್ಮ ಭೂಷಣ್ ಬರ್ತದ, ಆಮೇಲೆ ಏನ್ ಬರ್ತದ್ರಿ ಪದ್ಮಶ್ರೀ ಪ್ರಶಸ್ತಿ ಬರ್ತದ. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದ್ರೆ ಯಾವ್ದಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಅಂತ ಹೇಳ್ತೇವೆ. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿ. ನೋಡ್ರಿ ಪದ್ಮ ವಿಭೂಷಣ, ನೆಕ್ಸ್ಟ್ ಪದ್ಮಭೂಷಣ, ನೆಕ್ಸ್ಟ್ ಪದ್ಮಶ್ರೀ ಪ್ರಶಸ್ತಿ ಬರ್ತದ ಅಂತ ಹೇಳ್ತೇವೆ. ಭಾರತ ರತ್ನ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿತ್ತು, ಅದು ಪದ್ಮ ಪ್ರಶಸ್ತಿಗಳಿಗಿಂತಲೂ ಉನ್ನತವಾಗಿದೆ ಅಂತ ಹೇಳ್ತೇವೆ. ಭಾರತ ರತ್ನ ಫಸ್ಟ್ ಒಳಗಡೆ ಬರ್ತದೆ. ಫಸ್ಟ್ ಭಾರತ ರತ್ನ, ಆಮೇಲೆ ಪದ್ಮ ವಿಭೂಷಣ, ಆಮೇಲೆ ಪದ್ಮಭೂಷಣ, ಆಮೇಲೆ ಪದ್ಮಶ್ರೀ ಪ್ರಶಸ್ತಿ ಅಂತ ನಾವು ಕ್ರಮವಾಗಿ ಹೇಳ್ತೇವೆ, ಕ್ರಮದಲ್ಲಿ ಹೇಳ್ತೇವಿ ಅಂತ ಕೇಳಿದಾರೆ ಕ್ವಶನ್, ರೈಟ್. ಸೊ ನೆಕ್ಸ್ಟ್ ನೋಡ್ರಿ, ಈ ಪದ್ಮಶ್ರೀ ಪ್ರಶಸ್ತಿ ಅನ್ನೋದು, ಪದ್ಮ ಪ್ರಶಸ್ತಿಗಳನ್ನ ಯಾವ ಸಚಿವಾಲಯವು ನಿರ್ವಹಿಸುತ್ತದೆ ಅಂತ ಕೇಳೋಣ. ಪದ್ಮ ಪ್ರಶಸ್ತಿ ಯಾವ ಸಚಿವಾಲಯ ನಿರ್ವಹಿಸುತ್ತದೆ? ಯಾವ್ದ್ರಿ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಹೇಳ್ತೇವೆ. ಗೃಹ ವ್ಯವಹಾರಗಳ ಸಚಿವಾಲಯ ನಿರ್ವಹಿಸುತ್ತದೆ ಅಂತ ಹೇಳ್ತೇವೆ. ಗೃಹ ವ್ಯವಹಾರಗಳ ಸಚಿವಾಲಯ ನಿರ್ವಹಿಸುತ್ತದೆ. ನೋಡ್ರಿ, ಪ್ರಶಸ್ತಿಗಳ ಆಯ್ಕೆ ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಭಾರತ ಸರ್ಕಾರದ ಗೃಹ ವ್ಯವಹಾರಗಳ ಸಚಿವಾಲಯ ಈ ಪ್ರಶಸ್ತಿಗಳನ್ನು ನಿರ್ವಹಿಸುತ್ತೆ. ಈ ಪ್ರಶಸ್ತಿಗಳನ್ನು ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನದಲ್ಲಿ ಪ್ರದಾನ ಮಾಡುತ್ತಾರೆ. ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನದಲ್ಲಿ ಪ್ರದಾನ ಮಾಡ್ತಾರೆ. ಎಲ್ಲಿ ಪ್ರದಾನ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯವರು ಈ ಪ್ರಶಸ್ತಿಗಳನ್ನು ಕೊಡ್ತಾರ ಅಂತ ನಾವು ಹೇಳ್ತೇವೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈಗ ಸ್ವಲ್ಪ ನಿಮಗ ಎಕ್ಸಾಮಿಗೆ ಇಂಪಾರ್ಟೆಂಟ್ಸ್ ಟಾಪಿಕ್ಸ್ ಒಂದಿಷ್ಟು ಅದಾವು. ರಿಸರ್ವೇಶನ್ ಆಗಿರ್ಬೋದು, ಹೆಲ್ತ್ ಸೆಕ್ಟರ್ ರಿಲೇಟೆಡ್ ಆಗಿರ್ಬೋದು, ಕೇಳಿ. ದ ಕರ್ನಾಟಕ ರೋಹಿತ್ ವೆಮುಲಾ ಪ್ರಿವೆನ್ಷನ್ ಆಫ್ ಎಕ್ಸ್ಕ್ಲೂಸಿವ್ ಆರ್ ಇನ್ಜಸ್ಟಿಸ್ ಬಿಲ್ ಈಸ್ ಮೇನ್ಲಿ ರಿಲೇಟೆಡ್ ಟು ವಿಚ್ ಸೆಕ್ಟರ್? ಕರ್ನಾಟಕ ರೋಹಿತ್ ವೆಮುಲಾ ಮಸೂದೆ ಮುಖ್ಯವಾಗಿ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ? ಅದು ಮಸೂದೆ ಎದುರ್ದಿತ್ತು? ಬಹಿಷ್ಕಾರ ಅಥವಾ ಅನ್ಯಾಯದ ತಡೆಯ ವಿರುದ್ಧ ಮಸೂದೆ ಇತ್ತು. ಅದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟೈತಿ ಅಂತಂದ್ರ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟೈತಿ. ಏನು ಕೃಷಿನೋ, ಆರೋಗ್ಯನೋ, ಶಿಕ್ಷಣನೋ, ಕೈಗಾರಿಕೆ ಅಂತಂದ್ರ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟೈತಿ ಅಂತ ನಾವು ಹೇಳ್ತೀವಿ. ಉದ್ದೇಶ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ, ಲಿಂಗ, ಧರ್ಮ, ವರ್ಗ ಆಧಾರಿತ ತಾರತಮ್ಯ ಮತ್ತು ಬಹಿಷ್ಕಾರವನ್ನು ತಡೆಗಟ್ಟುವುದು. ಅಂದ್ರೆ ಯಾವುದೇ ಶಿಕ್ಷಣ ಕ್ಷೇತ್ರ ಸಂಸ್ಥೆಯಲ್ಲಿ ಯಾವುದೇ ರೀತಿಯಂತ ಜಾತಿ, ಲಿಂಗ, ಭೇದ ಭಾವ, ತಾರತಮ್ಯ ಮಾಡಬಾರ್ದು. ಜಾತಿ ನೋಡ್ಬಾರ್ದು, ಲಿಂಗ ನೋಡ್ಬಾರ್ದು. ಸಮಾನತೆಯಾಗಿ ಎಲ್ಲಾ ಧರ್ಮದವರಿಗೂ ಎಲ್ಲಾ ಜಾತಿದವರಿಗೂ ಸಮಾನ ಅವಕಾಶಗಳನ್ನು ನೋಡ್ಕೊಳ್ಬಹುದು. ಈಗ ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್, ಈಗ ನ್ಯಾಚುರಲ್ ಆಗಿ ಸ್ಕೂಲ್ಸ್ ಒಳಗಡೆ ನೋಡ್ತಿರ್ತೀರಿ, ಅವ್ರದ್ದು ಸ್ಕೂಲ್ದ ಕಾಸ್ಟ್ ಸ್ಟೂಡೆಂಟ್ಸ್ ಇದ್ದವ್ರಿಗೆ ಏನ್ ಮಾಡ್ತಾರೆ, ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಿರ್ತಾರ. ಅವ್ರಿಗೆಲ್ಲಾದ ಆಕ್ಟಿವಿಟೀಸ್ ಒಳಗಡೆ ಜಾಸ್ತಿ ಮುಂದುವರಿಲಿಕ್ ಬಿಡ್ತಿರ್ತಾರ, ಬೇರೆಯವ್ರಿಗೆ ಬಿಡ್ತಿರ್ಲಿಲ್ಲ. ಅಂದ್ರೆ ಇಲ್ಲಿ ಏನಾಗ್ತದ, ಯಾವುದೇ ರೀತಿ ಒಂದು ಇಂಟೆಲಿಜೆಂಟ್ ಸ್ಟೂಡೆಂಟ್ ಅರೇ ಆಗಿರ್ಲಿ, ಒಂದು ಪುವರ್ ಸ್ಟೂಡೆಂಟ್ ಆಗಿರ್ಲಿ, ಅಥವಾ ಜಾತಿಯ ಆಧಾರದ ಮೇಲೆ ಯಾವುದೇ ಒಬ್ಬ ವಿದ್ಯಾರ್ಥಿನ ಇನ್ನೊಬ್ಬ ವಿದ್ಯಾರ್ಥಿ ಜೊತೆ ಭೇದ ಭಾವವನ್ನು ಮಾಡ್ಬೇಕು, ಎಲ್ಲರಿಗೂ ಮಾಡಬಾರ್ದು. ಎಲ್ಲರಿಗೂ ಸಮಾನ ಅವಕಾಶಗಳನ್ನು, ಸಮಾನ ವ್ಯವಸ್ಥೆಯನ್ನು ಕೊಡಬೇಕು ಅನ್ನೋದು ಈ ಮಸೂದೆಯ ಮುಖ್ಯ ಉದ್ದೇಶ ಆಗಿತ್ತು. ಯಾವುದು? ರೋಹಿತ್ ವೆಮುಲಾ ಮಸೂದೆಯ ಮುಖ್ಯ ಉದ್ದೇಶ ಆಗಿತ್ತು. ಸೊ ಈ ರೋಹಿತ್ ವೆಮುಲಾ ಮಸೂದೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಹೇಳ್ತೇವೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ನೋಡ್ರಿ, Karnataka emerged as the number 1 state in India in which type of power generation during 2025 to 2026? 2025-26ರಲ್ಲಿ ಕರ್ನಾಟಕವು ಭಾರತದಲ್ಲಿ ಯಾವ ವಿಧದ ವಿದ್ಯುತ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪಡೆದಿದೆ? ಯಾವ ವಿಧದ ವಿದ್ಯುತ್ ಉತ್ಪಾದನೆ? ಉಷ್ಣ ವಿದ್ಯುತ್ತೋ, ಅಣು ವಿದ್ಯುತ್ತೋ, ಜಲ ವಿದ್ಯುತ್ತೋ ಅಥವಾ ಸೌರ ವಿದ್ಯುತ್ತೋ? ಮೊದಲ ಸ್ಥಾನ ಪಡೆದಿತ್ತು ಯಾವ್ದಪ್ಪ ಅಂದ್ರ ಜಲ ವಿದ್ಯುತ್ ಒಳಗಡೆ ಮೊದಲ ಸ್ಥಾನ ಪಡೆದೈತಿ ಅಂತ ಹೇಳ್ತೀವಿ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಒಳಗಡೆ ಮೊದಲ ಸ್ಥಾನ ಭಾರತ 2025-26ರಲ್ಲಿ ಮೊದಲ ಸ್ಥಾನ. ಅದ್ರೊಳಗಡೆ ಭಾರತದೊಳಗಡೆ ಕರ್ನಾಟಕ ಮೊದಲ ಸ್ಥಾನ ಪಡೆದೈತಿ ಅಂತ ನಾವು ಹೇಳ್ತೀವಿ, ರೈಟ್. ನೋಡ್ರಿ, ಕರ್ನಾಟಕವು ಜಲ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲಿ ಮೊದಲ ಸ್ಥಾನ ಪಡೆದಿದೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಜಲ ವಿದ್ಯುತ್ ಅಂದ್ರೆ ಯಾವ್ಯಾವ ಬರ್ತಾವು? ಶರಾವತಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಕೃಷ್ಣ, ಕಾವೇರಿ, ತುಂಗಭದ್ರಾ ಮತ್ತು ವರಾಹ ನದಿಗಳ ಮೇಲೆ ಅನೇಕ ಜಲ ವಿದ್ಯುತ್ ಯೋಜನೆಗಳನ್ನು ನಾವು ಮಾಡೇವಿ. ಸೊ ಪಶ್ಚಿಮ ಘಟ್ಟ ಪ್ರದೇಶದ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆ ಆಗೋದ್ರಿಂದ ಜಲ ವಿದ್ಯುತ್ ಉತ್ಪಾದನೆ ಏನಾಗೈತೆ, ಅನುಕೂಲ ಆಗೈತೆ ಅಂತ ಹೇಳ್ತೇವೆ. ಸೊ ಹೆಚ್ಚಿನ ಮಳೆ ಎಲ್ಲಾಗ್ತದೆ ನಮ್ಮ ಕರ್ನಾಟಕದಲ್ಲಪ್ಪ ಅಂತಂದ್ರೆ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ ಆಗೋದ್ರಿಂದ ಜಲ ವಿದ್ಯುತ್ ಉತ್ಪಾದನೆಗೆ ಅನುಕೂಲವಾಗೈತಿ ಅಂತ ನಾವು ಹೇಳ್ತೇವೆ, ರೈಟ್. ನೆಕ್ಸ್ಟ್ ನೋಡ್ರಿ,
Which river basin has the largest hydroelectric power stations in Karnataka? ಕರ್ನಾಟಕದಲ್ಲಿ ಅತಿ ದೊಡ್ಡ ಜಲ ವಿದ್ಯುತ್ ಯೋಜನೆಗಳು ಯಾವ ನದಿ ಜಲಾನಯನ ಪ್ರದೇಶದಲ್ಲಿದೆ? ಕೃಷ್ಣ, ಕಾವೇರಿ, ಶರಾವತಿ, ತುಂಗಭದ್ರಾ. ಕರ್ನಾಟಕದಲ್ಲಿ ಅತಿ ದೊಡ್ಡ ಜಲ ವಿದ್ಯುತ್ ಯೋಜನೆಗಳು ಯಾವ ನದಿ ಜಲಾನಯನ ಪ್ರದೇಶದಲ್ಲಿ ಐತಂದ್ರ ಶರಾವತಿ ನದಿ ಜಲಾನಯನ ಪ್ರದೇಶದಲ್ಲಿ ಐತಿ ಅಂತ ಹೇಳ್ತೀವಿ. ಯಾವ ನದಿ ಜಲಾನಯನ ಪ್ರದೇಶದಲ್ಲಿ ಐತಿ? ಶರಾವತಿ ನದಿ ಜಲಾನಯನ ಪ್ರದೇಶದಲ್ಲಿ ಐತಿ ಅಂತ ಹೇಳ್ತೇವೆ. ಶರಾವತಿ ಕರ್ನಾಟಕದ ಅತಿ ದೊಡ್ಡ ಜಲ ವಿದ್ಯುತ್ ಉತ್ಪಾದನಾ ವಲಯವಾಗಿದ್ದು ಇಲ್ಲಿ ಏನ ಫೇಮಸ್ ಅದಾವಪ್ಪ ಅಂದ್ರ ಲಿಂಗನ್ಮಕ್ಕಿ ಅಂತ ಹೇಳಿ ಶರಾವತಿ ಮತ್ತು ಗೇರು ಸೊಪ್ಪು ಜಲ ವಿದ್ಯುತ್ ಕೇಂದ್ರಗಳು ಅದಾವು ಅಂತ ಹೇಳ್ತೇವೆ. ಲಿಂಗನ್ಮಕ್ಕಿ ಜಲ ವಿದ್ಯುತ್ ಕೇಂದ್ರ, ಶರಾವತಿ ಜಲ ವಿದ್ಯುತ್ ಕೇಂದ್ರ, ಆಮೇಲೆ ಗೇರು ಸೊಪ್ಪು ಜಲ ವಿದ್ಯುತ್ ಕೇಂದ್ರಗಳು ಶರಾವತಿ ಜಲಾನಯನ ಮೇಲೆ ಇದಾವು ಅಂತ ಹೇಳ್ತೀವಿ. ಈ ನದಿ ತಟದಲ್ಲಿವೆ ಅಂತ ಹೇಳ್ತೀವಿ. ಸೊ ಶರಾವತಿ ನದಿಯ ಮೇಲೆ ಇರುವ ಜೋಗ ಜಲಪಾತ ಭಾರತದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾಗೈತಿ ಅಂತ ಹೇಳ್ತೀವಿ. ಭಾರತದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾದಂತ ಜೋಗ ಜಲಪಾತ ಇದು ಯಾವ ನದಿಯ ಮೇಲೆ ಐತಂತಂದ್ರ ಶರಾವತಿ ನದಿಯ ಮೇಲೆ ಐತಿ ಅಂತ ಹೇಳ್ತೀವಿ. ಈ ಶರಾವತಿ ನದಿ ನ್ಯೂಸ್ ನಾಗ ಐತಂತಂದ್ರ ಇದಿಷ್ಟು ಟಾಪಿಕ್ ನ ನಿಮ್ಗೆ ಸ್ಟೇಟ್ಮೆಂಟ್ ನಾಗ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇರ್ತದೆ, ರೈಟ್. ಶರಾವತಿ ನದಿಯ ಮೇಲೆ ಐತಂತ ನಾವು ಹೇಳ್ತೀವಿ, ರೈಟ್. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಹೇಳ್ರಿ. ಓಕೆ, ನೆಕ್ಸ್ಟ್ ವಿಚ್ ರಿವರ್ ಬೇಸಿನ್ ಇನ್ಕ್ಲೂಡ್ಸ್ ಸೂಪಾ, ಕದ್ರಾ ಅಂಡ್ ಕೊಡಸಳ್ಳಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್? ಸೂಪಾ, ಕದ್ರಾ ಮತ್ತು ಕೊಡಸಳ್ಳಿ ಜಲ ವಿದ್ಯುತ್ ಯೋಜನೆಗಳು ಯಾವ ನದಿ ಜಲಾನಯನ ಪ್ರದೇಶದಲ್ಲಿದೆ? ಯಾವ ನದಿ? ಶರಾವತಿ ಅಂತೂ ಅಲ್ಲೇ ಅಲ್ಲ, ಜಲಾನಯನ ಪ್ರದೇಶದಲ್ಲಿ ಯಾವ್ಯಾವ ಅದ ಅಂತ ನೋಡಿದ್ವಿ, ಹೌದಾ? ಕೃಷ್ಣ ಅಲ್ಲ, ಕಾವೇರಿ ಅದ, ಯಾವ್ದು? ಕಾಳಿ ಅಂತ ಹೇಳ್ತೀವಿ. ಸೂಪಾ, ಕದ್ರಾ ಮತ್ತು ಕೊಡಸಳ್ಳಿ ಜಲ ವಿದ್ಯುತ್ ಯೋಜನೆಗಳು ಕಾಳಿ ನದಿ ಜಲಾನಯನ ಪ್ರದೇಶದಲ್ಲಿದೆ ಅಂತ ಹೇಳ್ತೀವಿ. ಕಾಳಿ ಜಲಾನಯನ ಪ್ರದೇಶದಲ್ಲಿ ಇದೆ ನೋಡ್ರಿ. ಸೂಪಾ, ಕದ್ರಾ, ಕೊಡಸಳ್ಳಿ ಹಾಗೂ ನಾಗಝರಿ ಜಲ ವಿದ್ಯುತ್ ಯೋಜನೆಗಳು ಕಾಳಿ ನದಿಯ ಮೇಲೆ ನಿರ್ಮಾಣಗೊಂಡಿದೆ. ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನದಿ ಆಗಿದೆ ಅಂತ ಹೇಳ್ತೀವಿ. ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನದಿ ಆಗಿದೆ. ಇದು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ ಅಂತ ಹೇಳ್ತೀವಿ. ಇದು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗಿ ಅರಬ್ಬಿ ಸಮುದ್ರ, ದಾಂಡೇಳಿ ಅಂಶಿ ಕಾಳಿ ಅಂತ ಹೇಳ್ತೇವೆ, ಹೌದಾ? ಸೊ ಇದು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗಿ ಅರಬ್ಬಿ ಸಮುದ್ರವನ್ನು ಸೇರ್ತದ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್. ವರಾಹಿ ಅಂಡರ್ ಗ್ರೌಂಡ್ ಪವರ್ ಸ್ಟೇಷನ್ ಈಸ್ ಲೊಕೇಟೆಡ್ ಆನ್ ವಿಚ್ ರಿವರ್? ವರಾಹಿ ಭೂಗತ ಜಲ ವಿದ್ಯುತ್ ಕೇಂದ್ರವು ಯಾವ ನದಿಯ ಮೇಲೆ ಇದೆ ಅಂತ ಹೇಳ್ತೇವೆ? ಭೂಗತ ಜಲ ವಿದ್ಯುತ್ ಕೇಂದ್ರ. ಕರ್ನಾಟಕದ ಮೊಟ್ಟ ಮೊದಲ ಭೂಗತ ಜಲ ವಿದ್ಯುತ್ ಕೇಂದ್ರ ಯಾವ್ದಪ್ಪ ಅಂದ್ರೆ ಅದು ವರಾಹಿ ಭೂಗತ ಜಲ ವಿದ್ಯುತ್ ಕೇಂದ್ರ. ಇದು ಎಲ್ಲೈತಪ್ಪ ಅಂತಂದ್ರೆ ವರಾಹಿ ನದಿಯ ಮೇಲೇನೆ ಐತಿ ಅಂತ ಹೇಳ್ತೀವಿ. ವರಾಹಿ ಭೂಗತ ಜಲ ವಿದ್ಯುತ್ ಕೇಂದ್ರ ಕರ್ನಾಟಕದ ಮೊಟ್ಟ ಮೊದಲ ವರಾಹಿ ಭೂಗತ ಜಲ ಕೇಂದ್ರವು ವರಾಹಿ ನದಿಯ ಮೇಲೆ ನಿರ್ಮಾಣಗೊಂಡಿದ್ದು ಇದು ಕರ್ನಾಟಕದ ಮೊದಲ ಭೂಗತ ಜಲ ವಿದ್ಯುತ್ ಕೇಂದ್ರವಾಗಿದೆ. ಕರ್ನಾಟಕದ ಮೊದಲ ಭೂಗತ ಜಲ ವಿದ್ಯುತ್ ಕೇಂದ್ರ ಯಾವ್ದಪ್ಪ ಅಂತಂದ್ರೆ ಅದು ವರಾಹಿ ಭೂಗತ ಜಲ ವಿದ್ಯುತ್ ಕೇಂದ್ರ. ಅದು ಎಲ್ಲೈತಿ? ಯಾವ ನದಿಯ ಮೇಲೆ ಐತಿ? ವರಾಹಿ ನದಿಯ ಮೇಲೆ ಐತಿ ಅಂತ ಹೇಳ್ತೇವೆ. ಸೊ ಈ ವರಾಹಿ ನದಿ ಉಡುಪಿ ಜಿಲ್ಲೆಯಲ್ಲಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಅಂತ ಹೇಳ್ತೇವೆ. ಈ ವರಾಹಿ ನದಿ ಉಡುಪಿ ಜಿಲ್ಲೆಯಲ್ಲಿ ಹರಿದು ಎಲ್ಲಿ ಸೇರ್ತೈತಿ? ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಈಸ್ ಸಿಟುವೇಟೆಡ್ ಆನ್ ವಿಚ್ ರಿವರ್ ಅಂತ ಹೇಳ್ತೇವೆ. ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ಇದೆ? ಕೃಷ್ಣ, ತುಂಗಭದ್ರಾ, ಕಾವೇರಿ, ಕಾಳಿ. ಯಾವ ನದಿಯ ದಂಡೆ ಮೇಲೆ ಇದೆ? ಕಾವೇರಿ ಅಂತ ಹೇಳ್ತೇವೆ. ಶಿವನ ಸಮುದ್ರ ಎಲ್ಲೈತಪ್ಪ ಅಂತಂದ್ರ ಕಾವೇರಿಯ ನದಿಯ ಮೇಲೆ ನಿರ್ಮಾಣಗೊಂಡಿದೆ ಅಂತ ಹೇಳ್ತೇವೆ. ಕಾವೇರಿ ನದಿಯ ಮೇಲೆ ನಿರ್ಮಾಣಗೊಂಡಿದೆ ಅಂತ ನಾವು ಹೇಳ್ತೇವೆ. ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆಯು ಕಾವೇರಿಯ ನದಿಯ ಮೇಲೆ ಏನಾಗಿತ್ತಿ? ನಿರ್ಮಾಣಗೊಂಡಿದೆ. ಇದು ಏಷ್ಯಾದ ಆರಂಭಿಕ ಜಲ ವಿದ್ಯುತ್ ಯೋಜನೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ತೀವಿ. ಏಷ್ಯಾದ ಆರಂಭಿಕ ಜಲ ವಿದ್ಯುತ್ ಯೋಜನೆಗಳಲ್ಲಿ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಕೂಡ ಒಂದಾಗಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಶಿವನ ಸಮುದ್ರ ಜಲಪಾತವು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳ ಗಡಿಭಾಗದಲ್ಲಿದೆ ಅಂತ ಹೇಳ್ತೀವಿ. ಸೊ ಶಿವನ ಸಮುದ್ರ ಜಲಪಾತವು ಯಾವ ಜಿಲ್ಲೆಗಳ ಗಡಿಭಾಗದಲ್ಲಿ ಐತಿ ಅಂತಂದ್ರ ಒಂದು ಮಂಡ್ಯ ಮತ್ತು ಇನ್ನೊಂದು ಚಾಮರಾಜನಗರ ಜಿಲ್ಲೆಗಳ ಗಡಿಭಾಗದಲ್ಲಿ ಐತಿ ಅಂತ ನಾವು ಹೇಳ್ತೀವಿ. ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿ ಐತಿ ಅಂತ ನಾವು ಹೇಳ್ತೀವಿ.
ಸೊ ಇಲ್ಲಿ ಶಿವನ ಸಮುದ್ರ ಜಲಪಾತವು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳ ಗಡಿ ಭಾಗದಲ್ಲಿ ಐತಿ ಅಂತ ನಾವು ಹೇಳ್ತೇವೆ. ಎಲ್ಲಿ ಯಾವ ಜಿಲ್ಲೆಗಳ ಗಡಿ ಭಾಗದಲ್ಲಿ ಐತಿ? ಒಂದು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳ ಗಡಿ ಭಾಗದಲ್ಲಿ ಐತಿ. ನಿಮ್ಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳೋದ್ರಿಂದ ನಿಮಗೆ ಡೀಟೇಲ್ ಆಗಿ ನಾನು ಹೇಳ್ಕೊತ ಹೊಂಟೀನಿ. ಓಕೆ, ನೆಕ್ಸ್ಟ್ ಏನೈತಪ್ಪ ಅಂತಂದ್ರ ಆಲ್ಮಟ್ಟಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಬಿಲ್ಟ್ ಅಕ್ರಾಸ್ ವಿಚ್ ರಿವರ್? ಆಲ್ಮಟ್ಟಿ ಜಲ ವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ನಿರ್ಮಾಣಗೊಂಡಿದೆ? ಕಾವೇರಿ, ಕೃಷ್ಣ, ಕಾಳಿ, ಶರಾವತಿ. ಶರಾವತಿನೂ ಅಲ್ಲ, ಕಾಳಿನೂ ಅಲ್ಲ, ಕಾವೇರಿನೂ ಅಲ್ಲ, ಯಾವ್ದು? ಕೃಷ್ಣ ಅಂತ ಹೇಳ್ತೀವಿ. ಯಾವ್ದು? ಕೃಷ್ಣ ನದಿ ಅಂತ ಹೇಳ್ತೀವಿ. ಹೌದಾ? ಆಲ್ಮಟ್ಟಿ ಅಣೆಕಟ್ಟು ಮತ್ತು ಜಲ ವಿದ್ಯುತ್ ಯೋಜನೆಯು ಯಾವ ನದಿಯ ಮೇಲೆ ಐತ್ರಿ? ಯಾವ ನದಿ ಮೇಲೆ ಐತ್ರಿ? ಕೃಷ್ಣಾ ನದಿಯ ಮೇಲೆ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣಗೊಂಡಿದೆ ಅಂತ ಹೇಳ್ತೀವಿ. ವಿಜಯಪುರ ಜಿಲ್ಲೆಯ ಮೇಲೆ ನಿರ್ಮಾಣಗೊಂಡಿದೆ ಅಂತ ಹೇಳ್ತೀವಿ. ಇದು ಕರ್ನಾಟಕದ ಪ್ರಮುಖ ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆ ಯೋಜನೆಗಳಲ್ಲಿ ಒಂದಾಗಿದೆ ಅಂತ ನಾವು ಹೇಳ್ತೀವಿ. ಕರ್ನಾಟಕದ ಪ್ರಮುಖ ನೀರಾವರಿ ಆಯ್ತು. ಕರ್ನಾಟಕದ ಪ್ರಮುಖ ನೀರಾವರಿ ಹಾಗೂ ಜಲ ವಿದ್ಯುತ್ ಉತ್ಪಾದನಾ ಯೋಜನೆಗಳಲ್ಲಿ ಯಾವುದು? ಈ ಅಣೆಕಟ್ಟು ಒಂದಾಗಿದೆ ಅಂತ ಹೇಳ್ತೀವಿ. ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗಿ, ಎಲ್ಲಿ ಉಗಮವಾಗ್ತದ? ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗಿ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮೂಲಕ ಹರಿಯುತ್ತದೆ ಅಂತ ನಾವು ಹೇಳ್ತೀವಿ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದ ಮೂಲಕ ಇದು ಹರಿತದ ಅಂತ ನಾವು ಹೇಳ್ತೀವಿ. ಸೊ ಈ ಯೋಜನೆ ಕರ್ನಾಟಕ ಕೃಷ್ಣಾ ನದಿ ಅನ್ನೋದು ಎಲ್ಲೆಲ್ಲಿ ಹರಿತೈತಪ್ಪ ಅಂತಂದ್ರೆ ಮಹಾರಾಷ್ಟ್ರದ ಒಳಗಡೆ ಉಗಮವಾಗ್ತದ. ಮಹಾಬಲೇಶ್ವರದಲ್ಲಿ ಉಗಮವಾಗಿ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮೂಲಕ ಇದು ಹರಿಯುತ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಮುನಿರಾಬಾದ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಈಸ್ ಸಿಟುವೇಟೆಡ್ ಆನ್ ವಿಚ್ ರಿವರ್? ಮುನಿರಾಬಾದ್ ಜಲ ವಿದ್ಯುತ್ ಯೋಜನೆಯು ಯಾವ ನದಿಯ ಮೇಲೆ ಇದೆ? ಯಾವ ನದಿಯ ಮೇಲೆ ಇದೆ? ತುಂಗಭದ್ರಾ ನದಿಯ ಮೇಲೆ ಐತಿ ಅಂತ ಹೇಳ್ತೀವಿ. ಯೋಜನೆಯು ತುಂಗಭದ್ರಾ ನದಿಯ ಮೇಲೆ ಹೊಸಪೇಟೆ ಅಂತಂದ್ರ ವಿಜಯನಗರ ಜಿಲ್ಲೆ ಅಂತ ಹೇಳ್ತೀವಿ, ಅದರ ಸಮೀಪದಲ್ಲಿ ಐತಿ ಅಂತ ಹೇಳ್ತೀವಿ. ತುಂಗಭದ್ರಾ ನದಿ, ತುಂಗ ಮತ್ತು ಭದ್ರಾ ನದಿಗಳ ಸಂಗಮದಿಂದ ಕುಡ್ಲಿಯಲ್ಲಿ ಉಂಟಾಗುತ್ತದೆ ಅಂತ ಹೇಳ್ತೀವಿ. ಕೂಡ್ಲಿಯಲ್ಲಿ ಉಂಟಾಗುತ್ತದೆ ಅಂತ ಹೇಳ್ತೀವಿ. ಸೊ ಕೂಡ್ಲಿ ಅಂದ್ರೆ ಎಲ್ಲಿ ಬರ್ತದ್ರಿ? ಶಿವಮೊಗ್ಗದಲ್ಲಿ ಬರ್ತದ ಅಂತ ಹೇಳ್ತೀವಿ. ಕೂಡ್ಲಿ ಅನ್ನೋದು ಎಲ್ಲಿ ಬರ್ತದ? ಶಿವಮೊಗ್ಗದಲ್ಲಿ ಬರ್ತದ. ಇದು ಕೃಷ್ಣಾ ನದಿಯ ಪ್ರಮುಖ ಉಪನದಿ ಆಗಿದೆ ಅಂತ ಹೇಳ್ತೀವಿ. ಯಾವುದು ಕೃಷ್ಣಾ ನದಿಯ ಪ್ರಮುಖ ಉಪನದಿ? ತುಂಗಭದ್ರಾ ಕೃಷ್ಣಾ ನದಿಯ ಪ್ರಮುಖ ಉಪನದಿ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್, ಈ ತುಂಗಭದ್ರಾ ಅಣೆಕಟ್ಟು ಕರ್ನಾಟಕದ ಪ್ರಮುಖ ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನಾ ಯೋಜನೆ ಆಗಿದೆ ಅಂತ ನಾವು ಹೇಳ್ತೇವೆ. ಕರ್ನಾಟಕದ ಪ್ರಮುಖ ಅಣೆಕಟ್ಟು ಕರ್ನಾಟಕದ ಪ್ರಮುಖ ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನಾ ಯೋಜನೆ ಆಗಿದೆ ಅಂತ ಹೇಳ್ತೇವೆ. ಮುನಿರಾಬಾದ್ ಜಲ ವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ಬರ್ತದ? ತುಂಗಭದ್ರಾ ನದಿಯ ಮೇಲೆ ಬರ್ತದೆ. ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ಸಮೀಪದಲ್ಲಿ ಐತಿ. ತುಂಗಭದ್ರಾ ನದಿ ಯಾವ ನದಿಯ ಪ್ರಮುಖ ಉಪನದಿ ಅಂತಂದ್ರ ಕೃಷ್ಣಾ ನದಿಯ ಪ್ರಮುಖ ಉಪನದಿ ಯಾವುದು? ತುಂಗಭದ್ರಾ ನದಿ. ಇದು ಎಲ್ಲಿಯಪ್ಪ ಅಂದ್ರೆ ತುಂಗ ಮತ್ತು ಭದ್ರಾ ನದಿಗಳು ಸಂಗಮದಿಂದ ಕೊಡ್ಲಿಯಲ್ಲಿ ಏನಾಗ್ತದೆ? ಇದು ಉಂಟಾಗ್ತದ ಅಂತ ಹೇಳ್ತೀವಿ. ಇವು ತುಂಗ ಮತ್ತು ಭದ್ರಾ ಎರಡು ನದಿಗಳ ಸಂಗಮಕ್ಕೆ ನಾವ್ ಏನಂತೀವಿ? ತುಂಗಭದ್ರಾ ಅಂತೀವಿ. ಈ ಸಂಗಮ ಎಲ್ಲಿ ಉಂಟಾಗ್ತದ? ಕೊಡ್ಲಿ ಅಂದ್ರೆ ಎಲ್ಲಿ? ಕೊಡ್ಲಿಯಲ್ಲಿ ಶಿವಮೊಗ್ಗದಲ್ಲಿ ಇದು ಉಂಟಾಗ್ತದ ಅಂತ ನಾವು ಹೇಳ್ತೀವಿ. ರೈಟ್? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಕಾರ್ಡಿಂಗ್ ಟು ಎನರ್ಜಿ ಸ್ಟಾಟಿಸ್ಟಿಕ್ಸ್ ಇಂಡಿಯಾ 2026, ಕರ್ನಾಟಕ ರ್ಯಾಂಕ್ಸ್ ಫಸ್ಟ್ ಇನ್ ಇಂಡಿಯಾ ಇನ್ ವಿಚ್ ಕ್ಯಾಟಗರಿ? ಎನರ್ಜಿ ಸ್ಟಾಟಿಕ್ಸ್ ಇಂಡೆಕ್ಸ್ ಇಂಡಿಯಾ ಅಂತ ಹೇಳ್ತೇವೆ. ಎನರ್ಜಿ ಸ್ಟಾಟಿಕ್ಸ್ ಇಂಡಿಯಾ 2026 ಪ್ರಕಾರ ಕರ್ನಾಟಕವು ಭಾರತದಲ್ಲಿ ಯಾವ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ? ಯಾವ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದೈತಪ್ಪ ಅಂತಂದ್ರೆ ಸಣ್ಣ ಜಲ ವಿದ್ಯುತ್ ಯೋಜನೆಗಳಲ್ಲಿ ಮೊದಲ ಸ್ಥಾನ ಪಡೆದೈತಿ ಅಂತ ಹೇಳ್ತೀವಿ. ಎನರ್ಜಿ ಸ್ಟಾಟಿಕ್ಸ್ ಇಂಡಿಯಾ 2026ರಲ್ಲಿ ಕರ್ನಾಟಕವು ಭಾರತದಲ್ಲಿ ಸ್ಮಾಲ್ ಹೈಡ್ರೋ ಪ್ರಾಜೆಕ್ಟ್ಸ್ ಅಂದ್ರೆ ಸಣ್ಣ ಜಲ ವಿದ್ಯುತ್ ಯೋಜನೆಗಳಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ತೀವಿ. ಸಣ್ಣ ಜಲ ವಿದ್ಯುತ್ ಯೋಜನೆಗಳ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿ ಐತಿ ಅಂತಂದ್ರೆ ಅದು ಭಾರತದೊಳಗಡೆ ಮೊದಲ ಸ್ಥಾನದೊಳಗಡೆ ಯಾವ್ದೈತಿ? ಕರ್ನಾಟಕ ಐತಿ. ಪಶ್ಚಿಮ ಘಟ್ಟ ಪ್ರದೇಶದ ಹೆಚ್ಚಿನ ಮಳೆ ಹಾಗೂ ಅನೇಕ ಸಣ್ಣ ನದಿಗಳ ಈ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಅನುಕೂಲವಾಗಿವ ಅಂತ ಹೇಳ್ತೇವೆ. ಪಶ್ಚಿಮ ಘಟ್ಟಗಳ ಹೆಚ್ಚಿನ ಮಳೆ ಹಾಗೂ ಅನೇಕ ಸಣ್ಣ ನದಿಗಳು, ನಮ್ಮ ಕರ್ನಾಟಕದಲ್ಲಿ ಅನೇಕ ಸಣ್ಣ ನದಿಗಳು ಇರೋದ್ರಿಂದ ಇದು ಮೊದಲನೇ ಸ್ಥಾನಕ್ಕೆ ಬರ್ಲಿಕ್ಕೆ ಸಹಾಯವಾಗೈತಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಕರ್ನಾಟಕ ರ್ಯಾಂಕ್ಸ್ 6th ಇನ್ ಇಂಡಿಯಾ ಇನ್ ವಿಚ್ ಕ್ಯಾಟಗರಿ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್? ಸೊ ಕರ್ನಾಟಕ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಜಲ ವಿದ್ಯುತ್ ಪ್ರಾಜೆಕ್ಟ್ ಗಳಲ್ಲಿ ಭಾರತದಲ್ಲೇ ನಮ್ಮ ಕರ್ನಾಟಕ ಮೊದಲನೇ ಸ್ಥಾನ ಐತಿ. ಸೊ ಅದ್ರಾಗ ಯಾವ ಪ್ರಾಜೆಕ್ಟ್ ಒಳಗಡೆ? ಸ್ಮಾಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಒಳಗಡೆ ಮೊದಲನೇ ಸ್ಥಾನ ಐತಿ. ಮತ್ತೆ 6ನೇ ಸ್ಥಾನ ಯಾವ ಜಲ ವಿದ್ಯುತ್ ಯೋಜನೆಗಳಲ್ಲಿ ಯಾವ ಭಾಗದಲ್ಲಿ 6ನೇ ಸ್ಥಾನ ಪಡ್ಕೊಂಡೈತಿ?
6ನೇ ಸ್ಥಾನ ಪಡ್ಕೊಂಡಿದ್ ಯಾವ ವಿಭಾಗದಲ್ಲಿ ಅಂತಂತಂದ್ರೆ ದೊಡ್ಡ ಜಲ ವಿದ್ಯುತ್ ಯೋಜನೆಗಳಲ್ಲಿ 6ನೇ ಸ್ಥಾನ ಪಡ್ಕೊಂಡೈತಿ. ಮೊದಲನೇ ಸ್ಥಾನ ಸಣ್ಣ ಜಲ ವಿದ್ಯುತ್ ಯೋಜನೆಗಳ ಒಳಗಡೆ ಮೊದಲನೇ ಸ್ಥಾನ ಪಡೆದ್ರ ದೊಡ್ಡ ಜಲ ವಿದ್ಯುತ್ ಯೋಜನೆಗಳಲ್ಲಿ ಕರ್ನಾಟಕ 6ನೇ ಸ್ಥಾನ, ಭಾರತದಲ್ಲಿ ಕರ್ನಾಟಕ 6ನೇ ಸ್ಥಾನ ಪಡ್ಕೊಂಡೈತಿ ಅಂತ ನಾವು ಹೇಳ್ತೀವಿ. ನೋಡ್ರಿ, ದೊಡ್ಡ ಜಲ ವಿದ್ಯುತ್ ಯೋಜನೆಗಳ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತದಲ್ಲಿ 6ನೇ ಸ್ಥಾನ ಪಡೆದಿದೆ. ರಾಜ್ಯದ ಪ್ರಮುಖ ದೊಡ್ಡ ಜಲಪಾತ ಯೋಜನೆಗಳಲ್ಲಿ ಶರಾವತಿ, ಆಲ್ಮಟ್ಟಿ, ನಾಗ್ಜರಿ, ಕದ್ರಾ ಹಾಗೂ ಶಿವನ ಸಮುದ್ರ ಸೇರಿವೆ ಅಂತ ಹೇಳ್ತೀವಿ. ದೊಡ್ಡ ಜಲಪಾತಗಳು ಯಾವ್ಯಾವು ಅಂತ ನಿಮ್ಮ ಎಕ್ಸಾಮ್ ಈಗ ಕೇಳಬಹುದು. ಯಾವ್ಯಾವು? ಶರಾವತಿ ಆಗಿರ್ಬೋದು, ಆಲ್ಮಟ್ಟಿ ಆಗಿರ್ಬೋದು, ನಾಗಜರಿ ಆಗಿರ್ಬೋದು, ಖದ್ರಾ ಆಗಿರ್ಬೋದು, ಶಿವನ ಸಮುದ್ರ ಆಗಿರ್ಬೋದು. ಇವೆಲ್ಲ ಏನು ದೊಡ್ಡ ಜಲಪಾತಗಳಿಗೆ ಸೇರಿವೆ ಅಂತ ನಾವು ಹೇಳ್ತೀವಿ. ರೈಟ್, ದೊಡ್ಡ ಜಲಪಾತಗಳಿಗೆ ಸೇರಿವೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಎನರ್ಜಿ ಸ್ಟಾಟಿಕ್ಸ್ ಇಂಡಿಯಾ 2026, ಕರ್ನಾಟಕ ರ್ಯಾಂಕ್ಸ್ 4th ಇನ್ ಇಂಡಿಯಾ ಇನ್ ವಿಚ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ ಅಂತ ಹೇಳ್ತೇವೆ. ನವೀಕರಿಸಬಹುದಾದ ಇಂಧನ ಮೂಲದಲ್ಲಿ ಭಾರತದಲ್ಲಿ 4ನೇ ಸ್ಥಾನ ಕರ್ನಾಟಕವು. ಈ ಎನರ್ಜಿ ಸ್ಟಾಟಿಕ್ಸ್ ಇಂಡಿಯಾ 2026 ಪ್ರಕಾರ ಕರ್ನಾಟಕವು ಯಾವ ನವೀಕರಿಸಬಹುದಾದ ಇಂಧನ ಮೂಲದಲ್ಲಿ ಭಾರತದಲ್ಲಿ 4ನೇ ಸ್ಥಾನ ಸಲ್ಲಿಸಿದೆ? ಯಾವ ಇಂಧನದಲ್ಲಿ? ಗಾಳಿ ವಿದ್ಯುತ್ ಇಂಧನದಲ್ಲಿ. ಯಾವ ಇಂಧನದಲ್ಲಿ? ಗಾಳಿ ವಿದ್ಯುತ್ ಇಂಧನದಲ್ಲಿ. ನವೀಕರಿಸಬಹುದಾದ ಇಂಧನಗಳು ಅಂತಂದ್ರೇನು? ಅಷ್ಟೇ ಖಾಲಿ ಆಗಂಗಿಲ್ಲ, ಹೊಳ್ಳಿ ಮುಳ್ಳಿ ನಾವ್ ಅದನ್ನ ಯೂಸ್ ಮಾಡ್ಕೋಬಹುದು, ರಿಯೂಸ್ ಮಾಡ್ಕೋಬಹುದು. ಅಂತವ್ ನಾವೇನಂತೀವಿ? ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಅಂತ ಅಂತೀವಿ. ನವೀಕರಿಸಬಹುದಾದ ಇಂಧನ ಅಂತ ಅಂತೀವಿ. ನಾನ್ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಅಂತಂದ್ರೇನು? ಒಂದ್ಸತಿ ಖಾಲಿ ಆಯ್ತಂದ್ರೆ ಮುಗೀತು, ಮತ್ ಹೊಳ್ಳಿ ರೀಜನರೇಟ್ ಮಾಡಕ ಬಹಳ ವರ್ಷಗಳು ಹಿಡ್ತಾವ್, ಮತ್ತೆ ಜಲ್ದಿ ಫಾಸ್ಟ್ ಪ್ರೊಸೆಸ್ ಇಲ್ಲ. ಅಂತವ್ ನಾವೇನಂತೀವಿ? ನವೀಕರಿಸಲಾಗದಂತ ಇಂಧನಗಳು, ನಾನ್ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಅಂತ ಹೇಳ್ತೀವಿ. ಸೊ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಅಂತ ಬಂತಪ್ಪ ಅಂತಂದ್ರ ಟೈಡಲ್ ಎನರ್ಜಿ ಆಗಿರ್ಬೋದು, ವೇವ್ಸ್ ಎನರ್ಜಿ ಆಗಿರ್ಬೋದು, ಓಷನ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು. ಈ ಎಲ್ಲಾ ಎನರ್ಜೀಸ್ ಏನ್ ಬರ್ತಾವ? ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಒಳಗಡೆ ಬರ್ತದೆ. ನಾನ್ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಅಂದ್ರೆ ಕೋಲ, ಪೆಟ್ರೋಲಿಯಂ, ಇವೆಲ್ಲ ನಾನ್ ರಿನ್ಯೂವೇಬಲ್. ಕ್ರೂಡ್ ಆಯಿಲ್ ಆಗಿರ್ಬೋದು, ಇವೆಲ್ಲ ನಾನ್ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಒಳಗಡೆ ಬರ್ತಾವ್. ಸೊ ಗೊತ್ತಿರ್ಲಿ, ಇದ್ರ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಪ್ರೀವಿಯಸ್ ಕ್ಲಾಸಸ್ ಅನ್ನ ಮಾಡಿದೀನಿ. ಸೊ ಪ್ರೀವಿಯಸ್ ಕ್ಲಾಸಸ್ ಅನ್ನ ಸ್ವಲ್ಪ ಹೋಗಿ ನೋಡ್ರಿ. ಓಕೆ, ಈಗ ನವೀಕರಿಸಬಹುದಾದ ಇಂಧನದ ಒಳಗಡೆ ಓಕೆ ಭಾರತದಲ್ಲಿ ಕರ್ನಾಟಕ 4ನೇ ಸ್ಥಾನ. ಯಾವ ನವೀಕರಿಸಬಹುದಾದ ಇಂಧನದಲ್ಲಿ ಕರ್ನಾಟಕ 4ನೇ ಸ್ಥಾನ ಐತಿ? ಗಾಳಿ ವಿದ್ಯುತ್ ಇಂಧನ ಒಳಗಡೆ. ಗಾಳಿ ವಿದ್ಯುತ್, ಗಾಳಿಯನ್ನ ಅಂದ್ರೆ ವಿಂಡ್ ಪವರ್ ಅಂತ ಹೇಳ್ತೀವಿ. ಅಂದ್ರೆ ಗಾಳಿಯನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ? ವಿದ್ಯುತ್ತನ್ನ ತಯಾರು ಮಾಡ್ತೀವಿ. ಆ ವಿದ್ಯುತ್ತಿಂದ ಇಂಧನಗಳನ್ನ ತಯಾರು ಮಾಡ್ತೀವಿ. ಆ ಇಂಧನದಲ್ಲಿ, ಗಾಳಿ ವಿದ್ಯುತ್ ಇಂಧನದಲ್ಲಿ ನಮ್ಮ ಭಾರತದಲ್ಲಿ ಕರ್ನಾಟಕವು 4ನೇ ಸ್ಥಾನ ಐತಿ ಅಂತ ಹೇಳ್ತೀವಿ. 4ನೇ ಸ್ಥಾನ ಐತಿ, ನಮ್ಮ ಕರ್ನಾಟಕ 4ನೇ ಸ್ಥಾನ ಐತಿ ಅಂತ ನಾವು ಹೇಳ್ತೀವಿ. ನೋಡ್ರಿ, ಕರ್ನಾಟಕವು ಗಾಳಿ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲಿ 4ನೇ ಸ್ಥಾನ ಪಡೆದಿದೆ. ಚಿತ್ರದುರ್ಗ, ಗದಗ, ಬಳ್ಳಾರಿ, ವಿಜಯನಗರ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಗಾಳಿ ವಿದ್ಯುತ್ ಉತ್ಪಾದನೆಗೆ ಅನುಕೂಲಕ ಪ್ರದೇಶಗಳಿವೆ ಅಂತ ಹೇಳ್ತೀವಿ. ಸೊ ಮೇಜರ್ ಜಾಸ್ತಿ ಗಾಳಿ ವಿದ್ಯುತ್ ಯೋಜನೆಗಳನ್ನು ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಯಾವ ಭಾಗಗಳಲ್ಲಿ ನಾವು ಮಾಡ್ಯಾವಪ್ಪ ಅಂದ್ರೆ ಚಿತ್ರದುರ್ಗ ಆಗಿರ್ಬೋದು, ಗದಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಗಳಲ್ಲಿ ನಾವೇನ್ ಮಾಡ್ತೀವಿ? ಗಾಳಿ ವಿದ್ಯುತ್ ಉತ್ಪಾದನೆಗೆ ಅನುಕೂಲಕರ ಪ್ರದೇಶಗಳು ಅದಾವು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಕರ್ನಾಟಕವು ಯಾವ ನವೀಕರಿಸಬಹುದಾದ ಇಂಧನ ಮೂಲದಲ್ಲಿ ಭಾರತದಲ್ಲಿ 7ನೇ ಸ್ಥಾನದಲ್ಲಿ ಐತೆ ಅಂತ ಹೇಳ್ತೀವಿ. ಇದು ಗಾಳಿ ವಿದ್ಯುತ್ ನಲ್ಲಿ ಎಷ್ಟನೇ ಸ್ಥಾನ ಐತಿ? 4ನೇ ಸ್ಥಾನ ಐತಿ. ಸೊ 7ನೇ ಸ್ಥಾನ ಎತ್ತರೊಳಗಡೆ ಐತಂತಂದ್ರೆ ಜೈವಿಕ ಇಂಧನ ವಿದ್ಯುತ್ ಒಳಗಡೆ ಕರ್ನಾಟಕವು ಭಾರತದಲ್ಲಿ 7ನೇ ಸ್ಥಾನ ಐತಿ ಅಂತ ಹೇಳ್ತೀವಿ. ಕರ್ನಾಟಕವು ಜೈವಿಕ ಇಂಧನ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲೇ 7ನೇ ಸ್ಥಾನ ಪಡೆದಿದೆ. ಅಂದ್ರೆ ಜೈವಿಕ ಇಂಧನ ವಿದ್ಯುತ್ ಅಂತಂದ್ರೆ ಏನಪ್ಪಾ ಅಂದ್ರೆ ಬಯೋಮಾಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಆಹಾರ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ಕೊಂಡು ಎನರ್ಜಿ ಸೋರ್ಸ್ ಅನ್ನ, ಸೊ ಅಂತ ಆಹಾರ ಪದಾರ್ಥಗಳು ಯಾವ್ದು? ಕಬ್ಬು ಆಗಿರ್ಬೋದು, ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಮತ್ತು ಇತರೆ ಕೃಷಿ ಅವಶೇಷಗಳನ್ನು, ಆಹಾರ ಪದಾರ್ಥಗಳ ಅವಶೇಷಗಳನ್ನ ನಾವು ಇಟ್ಕೊಂಡು ಅದನ್ನ ಏನ್ ಮಾಡ್ತೀವಿ? ನಾವು ಒಂದು ನವೀಕರಿಸಬಹುದಾದ ಇಂಧನವನ್ನ ತಯಾರು ಮಾಡ್ತೀವಿ. ಅದಕ್ಕೆ ನಾವ್ ಏನಂತೀವಿ? ಬಯೋಮಾಸ್ ಅಂತ ಅಂತೀವಿ, ಜೈವಿಕ ಇಂಧನ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಯಾವ ಕೃಷಿ ಅವಶೇಷಗಳು ಅಂತಂದ್ರೆ ಕಬ್ಬು, ಭತ್ತ, ಜೋಳ ಹಾಗೂ ಇನ್ನು ಬೇರೆ ಬೇರೆ ಕೃಷಿ ಅವಶೇಷಗಳನ್ನು ಬಳಸಿ ಜೈವಿಕ ಇಂಧನದಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ಅಂತ ಹೇಳ್ತೀವಿ. ಜೈವಿಕ ಇಂಧನ ಬಳಸಿ ನಾವೇನ್ ಮಾಡ್ತೀವಿ? ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಯಾಕೆ ವಿದ್ಯುತ್ ಉತ್ಪಾದನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಐತೆ ನಮ್ಮ ಭಾರತದ ಒಳಗಡೆ ಅಂತಂದ್ರ SDG ಗೋಲ್ಸ್ ಅಂತ ಕೇಳಿರಲ್ಲ, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಹೇಳ್ತೇವೆ. ಸೊ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ನಾವು ಭಾರತದ ಒಳಗಡೆ 2030 ಅನ್ನಷ್ಟು ಒಳಗಡೆ 500 ಗಿಗಾವ್ಯಾಟ್
ಶುದ್ಧ ಇಂಧನವನ್ನು ತಯಾರು ಮಾಡ್ತೇವಿ ಅಂತ ನಮ್ಮ ಭಾರತದವರು ಏನ್ ಮಾಡ್ಯಾರ, ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಾರ. ಸೊ ಇಲ್ಲಿವರೆಗೂ 2025 ತನ ನಾವ್ ಎಷ್ಟ್ ಮಾಡಿದ್ವಿ, 2050. ಸೊ 2026 ತನ ನಾವ್ ಎಷ್ಟಾಗಿತ್ತು, 2,275 ಗಿಗಾವ್ಯಾಟ್ ಶುದ್ಧ ಇಂಧನವನ್ನು ನಾವು ತಯಾರು ಮಾಡಿವಿ. ಸೊ ಇನ್ನೊಂದಿಷ್ಟು ಇನ್ನು ಉಳಿದಿರೋದು ಏನೈತಲ್ಲ 500 ಗಿಗಾವ್ಯಾಟ್. ಸೊ ಟೋಟಲ್ 500 ಗಿಗಾವ್ಯಾಟ್ ರೀಚ್ ಆಗ್ಬೇಕಂದ್ರೆ 2030 ಒಳಗಡೆ ನಾವು 500 ಗಿಗಾವ್ಯಾಟ್ ಶುದ್ಧ ಇಂಧನವನ್ನ ತಯಾರ್ ಮಾಡ್ಬೇಕು. ಸೊ ಅದಕ್ಕ ಇದೆಲ್ಲಾ ಸ್ಟಾಟಿಕ್ಸ್ ಅನ್ನ ಬಿಡ್ಲಿಕತ್ತಾರ. ಎನರ್ಜಿ ಸ್ಟಾಟಿಕ್ಸ್ ಇನ್ ಇಂಡಿಯಾ ಅನ್ನೋದನ್ನ ಎದಕ್ ತೋರ್ಸ್ಲಿಕತ್ತೇವಪ್ಪ ಅಂತಂದ್ರ ಇದ್ರ ಸಂಬಂಧ. ಯಾಕಂತಂದ್ರ ಇದು 2075 ಇದ್ದಿದ್ದ 500 ಆಗ್ಲಿಕ್ಕಿನ್ನ ಎಷ್ಟು ಕಡಿಮೆ ಐತಲ್ಲ, ಅದಿಷ್ಟು ಅನ್ನು ನಾವು ಏನ್ ಮಾಡ್ತೀವಿ, 2030 ಒಳಗಡೆ ಅಷ್ಟು ಶುದ್ಧ ಇಂಧನವನ್ನು ನಾವು ಏನು ಬಳಸ್ತೆ, ಅಷ್ಟು ಶುದ್ಧ ಇಂಧನವನ್ನು ನಾವು ಉತ್ಪಾದನೆ ಮಾಡ್ಬೇಕು ಅನ್ನೋದು ನಮ್ದು ಮೂಲ ಟಾರ್ಗೆಟ್ ಐತಿ, ಮೂಲ ಗುರಿ ಐತಿ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ STG ಕ್ವಶನ್ಸ್ ಎಲ್ಲಾನು ರೈಸ್ ಆಗೋದು ಈ STG ಗುರಿಗಳಿಂದ ಅಂತ ಹೇಳ್ತೀವಿ. ಕ್ವಶನ್ಸ್ ಎಲ್ಲ ರೈಸ್ ಆಗೋದು ಎಲ್ಲಿಂದ, ಈ STG ಗುರಿಗಳಿಂದ. ಅದಕ್ಕೆ ಏನೇ ಓದೋದಾದ್ರು ಸ್ವಲ್ಪ STG ಗುರಿಗ ಲಿಂಕ್ ಮಾಡ್ಕೊಂಡು ಓದ್ರಿ. ಓಕೆ, ಸೊ ಈ ಕರ್ನಾಟಕ ಜೈವಿಕ ಇಂಧನ ಎಷ್ಟನೇ ಸ್ಥಾನದೊಳಗಡೆ ಐತಿ, 7ನೇ ಸ್ಥಾನ ಐತಿ. ಜೈವಿಕ ಇಂಧನ ಎಷ್ಟನೇ ಸ್ಥಾನ, 7ನೇ ಸ್ಥಾನ. ವಿಂಡ್ ಪವರ್ ಗಾಳಿ ವಿದ್ಯುತ್ ಎಷ್ಟನೇ ಸ್ಥಾನ, 1ನೇ ಸ್ಥಾನ ಅಂತ ನಾವು ಹೇಳ್ತೀವಿ. ಗಾಳಿ ವಿದ್ಯುತ್ 1ನೇ ಸ್ಥಾನ ಅಂತ ನಾವು ಹೇಳ್ತೀವಿ ಕರ್ನಾಟಕ, ರೈಟ್. ಸೊ ನೆಕ್ಸ್ಟ್ ನೋಡ್ರಿ, ಅಕಾರ್ಡಿಂಗ್ ಟು ಎನರ್ಜಿ ಸ್ಟಾಟಿಕ್ಸ್ ಇಂಡಿಯಾ 2026. ಈಗ ಇನ್ನೊಂದ್ ಯಾವ್ದು, 9ನೇ ಸ್ಥಾನದಲ್ಲಿ ಯಾವ್ದೈತಿ, ನವೀಕರಿಸಬಹುದಾದ ಇಂಧನ ಮೂಲದಲ್ಲಿ ಭಾರತದಲ್ಲಿ 9ನೇ ಸ್ಥಾನದಲ್ಲಿ ಯಾವ್ದೈತಪ್ಪ ಅಂತಂದ್ರೆ ಸೌರ ವಿದ್ಯುತ್ 9ನೇ ಸ್ಥಾನದಲ್ಲಿ ಐತಿ ಅಂತ ಹೇಳ್ತೀವಿ. ಗಾಳಿ ವಿದ್ಯುತ್ 4ನೇ ಸ್ಥಾನ, 7ನೇ ಸ್ಥಾನ, ಇದು 9ನೇ ಸ್ಥಾನ. ಇದು 9ನೇ. ಸ್ಮಾಲ್ ಸಣ್ಣ ಜಲ ವಿದ್ಯುತ್ 1ನೇ ಸ್ಥಾನ. ಸಣ್ಣ ಜಲ ವಿದ್ಯುತ್ ಎಷ್ಟನೇ ಸ್ಥಾನ ಐತಿ, 1ನೇ ಸ್ಥಾನ ಐತಿ. ಗಾಳಿ ವಿದ್ಯುತ್ 4ನೇ ಸ್ಥಾನ ಐತಿ. ಜೈವಿಕ ಇಂಧನ ವಿದ್ಯುತ್ ಎಷ್ಟನೇ ಸ್ಥಾನ ಐತಿ, 7ನೇ ಸ್ಥಾನ ಐತಿ. ಉಳಿದಿದ್ ಯಾವ್ದು, ಸೌರ ವಿದ್ಯುತ್. ಮತ್ ಸೌರ ವಿದ್ಯುತ್ 9ನೇ ಸ್ಥಾನದಲ್ಲಿ ಐತಿ. ಸೌರ ವಿದ್ಯುತ್ ಎಷ್ಟನೇ ಸ್ಥಾನದಲ್ಲಿ, 9ನೇ ಸ್ಥಾನದಲ್ಲಿ ಐತಿ. ಸೊ ಕರ್ನಾಟಕ ರೀ, ಭಾರತದೊಳಗಡೆ ಪರ್ಟಿಕ್ಯುಲರ್ ಕರ್ನಾಟಕದ ಅಷ್ಟೇ ನಾವು ಮಾತಾಡ್ಲಿಕ್ಕತ್ತೀವಿ. ಯಾಕಂದ್ರೆ ನಿಮಗೆ ಎಕ್ಸಾಮ್ಸಿಗೆ ಕರ್ನಾಟಕ ರಿಲೇಟೆಡ್ ಅಷ್ಟೇ ಕೇಳ್ತಾನಂತ, ನಿಮ್ಗೆ ಎಕ್ಸಾಮಿಗೆ ಇದೇ ತರನು ಕೇಳ್ಬೋದು. ಓಕೆ, ಕರ್ನಾಟಕವು ಭಾರತದಲ್ಲಿ ಜಲ ವಿದ್ಯುತ್ ಗಾಳಿ ವಿದ್ಯುತ್ದಲ್ಲಿ 4ನೇ ಸ್ಥಾನವಿದ್ದು, ಜೈವಿಕ ಇಂಧನ ವಿದ್ಯುತ್ ಅಲ್ಲಿ 7ನೇ ಸ್ಥಾನ ಇದೆ, ಸೌರ ವಿದ್ಯುತ್ನಲ್ಲಿ 9ನೇ ಸ್ಥಾನ ಇದೆ, ಸಣ್ಣ ಜಲ ವಿದ್ಯುತ್ ನಲ್ಲಿ 1ನೇ ಸ್ಥಾನ ಇದೆ ಅಂತ ಸ್ಟೇಟ್ಮೆಂಟ್ಸ್ ಒಳಗೆ ನಿಮ್ಗೆ ಕ್ವಶನ್ ಕರೆಕ್ಟ್ ಆದ್ರೂ ಕೇಳ್ಬೋದು, ತಪ್ಪಾದ್ರೂ ಕೇಳ್ಬೋದು. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಓಕೆ, ಕನ್ಫ್ಯೂಷನ್ ಅನ್ನ ಮಾಡ್ಕೋಬೇಡ್ರಿ, ತಿಳಿತಾ. ಸೌರ ವಿದ್ಯುತ್ ಸ್ಥಾಪಿತ ಸಾಮರ್ಥ್ಯದಲ್ಲಿ 9ನೇ ಸ್ಥಾನ ಪಡೆದಿದ್ದು. ಕರ್ನಾಟಕದಲ್ಲಿ ಪಾವಗಡ್ ಸೌರ ವಿದ್ಯುತ್ ಅಂತ ಹೇಳ್ತೀವಿ, ತುಮಕೂರು ಜಿಲ್ಲೆಯಲ್ಲಿ ಐತಿ ಅಂತ ಹೇಳ್ತೀವಿ. ತುಮಕೂರು ಜಿಲ್ಲೆಯಲ್ಲಿ ಯಾವ ಸೌರ ವಿದ್ಯುತ್ ಐತಿ, ಪಾವಗಡ್ ಸೌರ ವಿದ್ಯುತ್ ಐತಿ. ಇದು ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ಉದ್ಯಾನಗಳಲ್ಲಿ ಒಂದಾಗಿದೆ ಅಂತ ಹೇಳ್ತೀವಿ. ಪಾವಗಡ್ ಸೌರ ವಿದ್ಯುತ್ ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ಉದ್ಯಾನಗಳಲ್ಲಿ ಇದನ್ನು ಒಂದು ಆಗ್ಯದ ಅಂತ ಹೇಳ್ತೀವಿ. ಇದು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ರಾಜ್ಯದ ಪ್ರಮುಖ ಸಾಧನೆ ಆಗಿದೆ ಅಂತ ಹೇಳ್ತೀವಿ. ರಾಜ್ಯದ ಪ್ರಮುಖ ಸಾಧನೆ ಆಗಿದೆ ಅಂತ ಹೇಳ್ತೀವಿ. ಸೊ ಪಾವಗಡ್ ಸೋಲಾರ್ ಪವರ್ ಪ್ಲಾಂಟ್ ಬಗ್ಗೆ ನಿಮಗೆ ಎಕ್ಸಾಮ್ ಸಿಕ್ಕ ಕ್ವಶನ್ಸ್ ಅನ್ನ ಕೇಳ್ತಾನ. ಬಿಕಾಸ್ ಇಟ್ ಈಸ್ ಅ ಬಿಗ್ಗೆಸ್ಟ್, ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ಗಳಲ್ಲಿ ಇದನ್ನು ಒಂದು ಅಂತ ಹೇಳ್ತೀವಿ. ಸೊ ಕರ್ನಾಟಕದಲ್ಲಿ ದೊಡ್ಡದಾದ ಸೌರ ವಿದ್ಯುತ್ ಕೇಂದ್ರ ಯಾವ್ದಪ್ಪ ಅಂದ್ರೆ ಪಾವಗಡ್ ಸೌರ ಉದ್ಯಾನ ಅಂತಾನು ಹೇಳ್ಬೋದು. ಪಾವಗಡ್ ಸೌರ ಉದ್ಯಾನ ಎಲ್ಲೈತಿ, ತುಮಕೂರು ಜಿಲ್ಲೆಯಲ್ಲಿ ಐತಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಇದು ನಿಮ್ದು ಸ್ವಲ್ಪ ಏನಪ್ಪಾ ಅಂತಂದ್ರೆ ಎನರ್ಜಿ ಸ್ಟಾಟಿಕ್ಸ್ ಇಂಡೆಕ್ಸ್ ರಿಲೇಟೆಡ್ ಇಲ್ಲಿ ಒಟ್ಟ ನಿಮಗೆ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕರ್ನಾಟಕ ಗವರ್ಮೆಂಟ್ ಕ್ಲಾಸಿಫೈಡ್ ದಿ 15% ಶೆಡ್ಯೂಲ್ಡ್ ಕಾಸ್ಟ್ ರಿಸರ್ವೇಶನ್ ಇಂಟು ಹೌ ಮೆನಿ ಗ್ರೂಪ್ಸ್. ಕರ್ನಾಟಕ ಸರ್ಕಾರವು 15% ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ? ಎಷ್ಟು ಗುಂಪುಗಳಾಗಿರಿ? 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ಗುಂಪುಗಳಾಗಿ? ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳ್ತೇವೆ. ಸೊ ನೋಡ್ರಿ, 3 ಗುಂಪುಗಳು. ಒಂದು ಏನು, SC ಲೆಫ್ಟ್, SC ರೈಟ್, ಇನ್ನೊಂದು SC ಅದರ್ಸ್. ಸೊ SC ಲೆಫ್ಟ್ ಗ ಎಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಕೊಟ್ಟಾರ ಅಂತಂದ್ರ 5.25%. SC ರೈಟ್ 5.25%. SC ಅದರ್ಸ್ ಟಚೇಬಲ್ಸ್ ಅಂದ್ರೆ ಟಚೇಬಲ್ಸ್ ಅಂತ ಹೇಳ್ತೀವಿ. ಇವ್ರಿಗೆ ಎಷ್ಟು ಕೊಟ್ಟಾರಿ? 4.50% ಅಂತ ಹೇಳ್ತೀವಿ. 4.50% ಅಂತ ನಾವು ಹೇಳ್ತೀವಿ. ಓಕೆ, 4.50% ಅಂತ ಹೇಳ್ತೀವಿ. ಕರ್ನಾಟಕ ಸರ್ಕಾರವು 15% SC ಮೀಸಲಾತಿಯನ್ನು 3 ಗುಂಪುಗಳಾಗಿ ವಿಂಗಡಿಸೈತಿ. ಅದರ 3 ಗುಂಪುಗಳು, ಒಂದು SC ಲೆಫ್ಟ್ ಆಗಿರ್ಬೋದು, SC ರೈಟ್ ಆಗಿರ್ಬೋದು, SC ಅದರ್ಸ್ ಅಂತ ಹೇಳ್ತೀವಿ, ಟಚಬಲ್ಸ್ ಅಂತ ಹೇಳ್ತೀವಿ. ಸೊ ಅದು ಎಷ್ಟೈತಿ? 4.50%. SC ಲೆಫ್ಟ್, SC ರೈಟ್ ಗೆ ಎಷ್ಟೈತಿ? 5.25% ಅಂತ ಹೇಳ್ತೀವಿ.
5.25%. ಅದನ್ನೇ ಕೇಳಾನ ನೋಡ್ರಿ. SC ಲೆಫ್ಟ್ ಗೆ ನೀಡಲಾದ ಮೀಸಲಾತಿಯ ಪ್ರಮಾಣ ಎಷ್ಟು? ಎಷ್ಟ್ರಿ? 5.25. SC ಲೆಫ್ಟ್ SC ರೈಟ್ ಇಬ್ರಿಗೂ 5.25 ಐತಿ ಅಂತ ಹೇಳ್ತೇವೆ. 2.25 ಅಂತ ಹೇಳ್ತೇವೆ. ದಲಿತ ಎಡ ಸಮುದಾಯ, ದಲಿತ ಬಲ ಸಮುದಾಯ ಅಂತ ಹೇಳ್ತೇವೆ. ದಲಿತ ಎಡ ಸಮುದಾಯಕ್ಕೆ 5.25, ದಲಿತ ಬಲ ಸಮುದಾಯಕ್ಕೆ ಎಷ್ಟೈತಿ? 5.25. ಟಚೇಬಲ್ಸ್ ಅಂತ ಬಂತಂದ್ರೆ 4.50% ಅಂತ ಹೇಳ್ತೇವೆ. ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರಿಸರ್ವೇಶನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನ್ರಿ. ಸೊ ರಿಸರ್ವೇಶನ್ ರಿಲೇಟೆಡ್ ನೀವು ಎಕ್ಸಾಮಿಗೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಬಾಳ ಇರ್ತದೆ. ಸ್ವಲ್ಪ ನೀಟಾಗಿ ಅದನ್ನ ನೋಡ್ಕೊರಿ. ಎಸ್ಪೆಷಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅನ್ನ ಕೇಳ್ತಾನೆ. ಸೊ SC ಲೆಫ್ಟ್ ಗೆ ಎಷ್ಟೈತಿ? 5.25 ರಿಸರ್ವೇಶನ್ ಐತಿ ಅಂತ ಹೇಳ್ತೇವೆ. SC ಲೆಫ್ಟಿಗೂ ರಿಸರ್ವೇಶನ್ ಐತಿ ಅಂತ ಹೇಳ್ತೇವೆ. ನೆಕ್ಸ್ಟ್ ನೋಡ್ರಿ. Justice H.N. Nagamohan Das Commission was constituted after which Supreme Court judgment? ನೋಡ್ರಿ, ನ್ಯಾಯಮೂರ್ತಿ H.N. ನಾಗಮೋಹನ್ ದಾಸ್ ಆಯೋಗವನ್ನು ಯಾವ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ರಚಿಸಲಾಗಿದೆ? ಯಾವ ಸುಪ್ರೀಂ ಕೋರ್ಟ್ ತೀರ್ಪು ಅಂತಂದ್ರೆ 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆನ್ ಇಂಟರ್ನಲ್ ರಿಸರ್ವೇಶನ್, ಒಳ ಮೀಸಲಾತಿ ಅಂತ ನಾವು ಹೇಳ್ತೇವಲ್ಲ. 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಒಳ ಮೀಸಲಾತಿ ಅದರ ಮೇಲೆ ಅದಾದ್ಮೇಲೆ ಜಸ್ಟಿಸ್ H.N. ನಾಗಮೋಹನ್ ದಾಸ್ ಕಮಿಷನ್ ಅನ್ನ ನಾವು ರಚಿಸಿದ್ವಿ. ಜಸ್ಟಿಸ್ H.N. ನಾಗಮೋಹನ್ ದಾಸ್ ಕಮಿಷನ್ ಅಂತ ನಾವು ಹೇಳ್ತೇವೆ. ಇದನ್ನ ಯಾವ ಜಡ್ಜ್ಮೆಂಟ್ ಆದ್ಮೇಲೆ ನಾವು ರಚನೆ ಮಾಡಿದೀವಪ್ಪ ಅಂತಂದ್ರ ಒಳ ಮೀಸಲಾತಿ ಜಡ್ಜ್ಮೆಂಟ್ ಆದ್ಮೇಲೆ ನಾವು ರಚನೆ ಮಾಡಿದ್ವಿ ಅಂತ ಹೇಳ್ತೀವಿ. ರಾಜ್ಯಗಳಿಗೆ SC ಆಂತರಿಕ ಮೀಸಲಾತಿ ನೀಡುವ ಅಧಿಕಾರವಿದೆ ಎಂದು ತೀರ್ಪು ನೀಡಿದ ನಂತರ, ಅಂದ್ರ ಒಳ ಮೀಸಲಾತಿ ಅಂತ ಹೇಳ್ತೀವಲ್ಲ, ಒಳ ಮೀಸಲಾತಿ ಅನ್ನೋ ಒಂದು ರಿಸರ್ವೇಶನ್ ಆಂತರಿಕ ಒಳ ಮೀಸಲಾತಿ ನೀಡುವ ಅಧಿಕಾರ ಐತಿ ಅಂತ ಹೇಳಿ ತೀರ್ಪನ್ನ ಕೊಟ್ಟ ನಂತರ ನಾವೇನ್ ಮಾಡಿದ್ವಿ? ಈ ಕಮಿಷನ್, ಈ ಆಯೋಗವನ್ನ ರಚನೆ ಮಾಡಿದ್ವಿ. ಆಯೋಗ H.N. ನಾಗಮೋಹನ್ ದಾಸ್ ಕಮಿಷನ್, H.N. ನಾಗಮೋಹನ್ ದಾಸ್ ಆಯೋಗವನ್ನು ನಾವು ರಚನೆ ಮಾಡಿದ್ವಿ ಅಂತ ನಾವು ಹೇಳ್ತೀವಿ. ಸೊ ಅದು ಯಾವಾಗ ತೀರ್ಪು ಕೊಡ್ತು? 2024 ಅಂತ ಹೇಳ್ತೀವಿ. ಒಳ ಮೀಸಲಾತಿ ಅಂತ ಹೇಳ್ತಿದ್ವಲ್ಲ ಟೈಮ್. ಸೊ ಅದೇ. ನೆಕ್ಸ್ಟ್, Justice A.J. Sadashiv Commission submitted its report in which year? ನ್ಯಾಯಮೂರ್ತಿ A.J. Sadashiv ಆಯೋಗವು ತನ್ನ ವರದಿಯನ್ನು ಯಾವ ವರ್ಷದಲ್ಲಿ ಸಲ್ಲಿಸಿತ್ತು? ಯಾವ ವರ್ಷದಲ್ಲಿ? 2015 ತನ್ನ ವರದಿಯನ್ನು ಸಲ್ಲಿಸಿತ್ತು ಅಂತ ನಾವು ಹೇಳ್ತೀವಿ. 2005 ರಚಿಸಿ, ಅಂದ್ರೆ 2005 ರಚಿಸಿ 2005 ಒಳಗಡೆ ರಚಿಸೈತಿ. 2012 ವರದಿಯನ್ನು ಸಲ್ಲಿಸಿತ್ತು. ಕೇಳಿರೋದು ಕ್ವಶನ್ ಏನು? ರಚನೆ ಅಲ್ಲ. 2015 ಐತ್ರಿ. ಸೊ ಇದು ಅಲ್ಲ ಆನ್ಸರ್. ಇದು 2012. 2005 ರಚನೆ ಮಾಡೈತಿ, 2012 ಸಲ್ಲಿಸೈತಿ ಅಂತ ಹೇಳ್ತೀವಿ. ಓಕೆ. ಸದಾಶಿವ ಆಯೋಗವು 2005 ರಚಿಸಿ 2012 ವರದಿ ಸಲ್ಲಿಸಲಾಯಿತು ಅಂತ ಹೇಳ್ತೀವಿ. 2012 ವರದಿ ಸಲ್ಲಿಸಲಾಯಿತು ಅಂತ ಹೇಳ್ತೀವಿ. ನ್ಯಾಯಮೂರ್ತಿ A.J. ಸದಾಶಿವ ಆಯೋಗವನ್ನು, ಎರಡು ಕ್ವಶನ್ ಸೇಮ್ ಅದಾವ್ರಿ. ನ್ಯಾಯಮೂರ್ತಿ A.J. ಸದಾಶಿವ್ ಕಮಿಷನ್ ಸಬ್ಮಿಟೆಡ್ ರಿಪೋರ್ಟ್ ಇನ್ ವಿಚ್ ಇಯರ್? 2012 ಒಳಗಡೆ ಏನ್ ಮಾಡಿದ್ವಿ? ಸಲ್ಲಿಸಿದ್ವಿ. ಯಾವಾಗ ರಚನೆ ಮಾಡಿದ್ವಿ? 2005 ರಚನೆ ಮಾಡಿದ್ವಿ. 2005 ನಾವೇನ್ ಮಾಡಿದ್ವಿ? ರಚನೆ ಮಾಡಿದ್ವಿ. ಸಾರಿ ರೀ. 2005 ನಾವೇನ್ ಮಾಡಿದ್ವಿ? ರಚನೆ ಮಾಡಿದ್ವಿ. 2012 ಆ ರಿಪೋರ್ಟ್ ಅನ್ನ ನಾವು ಏನ್ ಮಾಡಿದ್ವಿ? ಸಲ್ಲಿಸಿದೀವಿ ಅಂತ ಹೇಳ್ತೀವಿ. 2005 ರಚನೆ ಮಾಡಿದ್ವಿ. ಯಾವಾಗ, ಯಾವ ವರ್ಷದಲ್ಲಿ ರಚಿಸಲಾಯಿತು? 2005 ರಚಿಸಲಾಯಿತು. ನೆಕ್ಸ್ಟ್, ನಾಗಮೋಹನ್ ದಾಸ್ ಸಮಿತಿ ತನ್ನ ವರದಿಯನ್ನು ಯಾವ ವರ್ಷದಲ್ಲಿ ಸಲ್ಲಿಸಿತ್ತು? ಯಾವ ವರ್ಷದಲ್ಲಿ? 2020 ತನ್ನ ವರದಿಯನ್ನು ಸಲ್ಲಿಸಿತ್ತು ಅಂತ ಹೇಳ್ತೀವಿ. ಯಾವುದು? ನಾಗಮೋಹನ್ ದಾಸ್ ಕಮಿಟಿ, ನಾಗಮೋಹನ್ ದಾಸ್ ಆಯೋಗ ವರದಿ ಸಮಿತಿಯು ತನ್ನ ವರದಿಯನ್ನು 2020 ಸಲ್ಲಿಸಿತ್ತು ಅಂತ ಹೇಳ್ತೀವಿ. ನೆಕ್ಸ್ಟ್, ಈಗ ಅಕಾರ್ಡಿಂಗ್ ಟು ನಾಗಮೋಹನ್ ದಾಸ್ ಕಮಿಟಿ, SC ರಿಸರ್ವೇಶನ್ ಶುಡ್ ಬಿ ಇನ್ಕ್ರೀಸ್ಡ್ ಫ್ರಮ್ 15% ಟು, ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸಿನಂತೆ SC ಮೀಸಲಾತಿಯನ್ನು 15% ರಿಂದ ಎಷ್ಟಕ್ಕೆ ಹೆಚ್ಚಿಸಬೇಕು ಅಂತ ಹೇಳ್ತೀವಿ. 15% ಇಂದ 17%ಕ್ಕೆ, 15% ಇಂದ 17%ಕ್ಕೆ ಹೆಚ್ಚಿಸಬೇಕು ಅಂತ ಯಾವ ಸಮಿತಿ ಹೇಳ್ತದ? ನಾಗಮೋಹನ್ ದಾಸ್ ಸಮಿತಿ ಹೇಳ್ತದ. ನಾಗಮೋಹನ್ ದಾಸ್ ಸಮಿತಿ SC ರಿಸರ್ವೇಶನ್ ಅನ್ನ 15% ಇದ್ದಿದ್ದು 17%, 15% ಇದ್ದಿದ್ದು 17% ಏರಿಸಬೇಕು, ಹೆಚ್ಚಿಸಬೇಕು ಅಂತ ನಾವು ಹೇಳ್ತೀವಿ. ಯಾವುದು? SC ಮೀಸಲಾತಿಯನ್ನು. ಯಾವ ಸಮಿತಿ? ನಾಗಮೋಹನ್ ದಾಸ್ ಸಮಿತಿ. ನೆಕ್ಸ್ಟ್,
ಅಕಾರ್ಡಿಂಗ್ ಟು ನಾಗ್ ಮೋಹನ್ ದಾಸ್ ಸಮಿತಿ ಒಂದು SSC ರಿಸರ್ವೇಶನ್ 15ರಿಂದ 17, ST ರಿಸರ್ವೇಶನ್ 3% ಇಂದ ಎಷ್ಟು ಪರ್ಸೆಂಟ್, 3% ಇಂದ 7% ಅಂತ ಹೇಳ್ತೀವಿ. 3% ಇಂದ 7%. ಇಲ್ಲಿ ನೋಡ್ರಿ ಕನ್ಫ್ಯೂಷನ್ ಆಗ್ಬೇಡ್ರಿ. ನಾಗ್ ಮೋಹನ್ ದಾಸ್ ಸಮಿತಿ, ನಾಗ್ ಮೋಹನ್ ದಾಸ್ ಕಮಿಟಿ ಅಂತ ಹೇಳ್ತೀವಿ. ಇವರು SSC ರಿಸರ್ವೇಶನ್ ಅನ್ನ 15% ಇಂದ 17% ಏರಿಸ್ಬೇಕು. ಅದೇ ST ರಿಸರ್ವೇಶನ್ ಅನ್ನ 3% ಇಂದ 7% ಹೆಚ್ಚಳ ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ಯಾರ. ಯಾವ ಸಮಿತಿ ಹೇಳಿತಿ? ನಾಗ್ ಮೋಹನ್ ದಾಸ್ ಸಮಿತಿ ಹೇಳಿತಿ. ನಾಗ್ ಮೋಹನ್ ದಾಸ್ ಸಮಿತಿ ಹೇಳಿತಿ. ಇಷ್ಟೇ. ನಾಗ್ ಮೋಹನ್ ದಾಸ್ ಸಮಿತಿ SC ನ 15ರಿಂದ 17 ತರಬೇಕು, ST ನ 3ರಿಂದ 7% ಹೆಚ್ಚಳ ಮಾಡಬೇಕು ಅಂತ ಹೇಳಿತಿ. 7% ಹೆಚ್ಚಳ ಮಾಡಬೇಕು ಅಂತ ಹೇಳಿತಿ. ನೆಕ್ಸ್ಟ್, which Supreme Court case held that states had no power to provide internal reservation within scheduled castes. Very very important question. ರಾಜ್ಯಗಳಲ್ಲಿ SC ಒಳಗಿನ ಆಂತರಿಕ ಮೀಸಲಾತಿ ನೀಡುವ ಅಧಿಕಾರವಿಲ್ಲ. ರಾಜ್ಯಗಳಿಗೆ SC ಒಳಗಿನ ಆಂತರಿಕ ಮೀಸಲಾತಿ ನೀಡುವಂತಹ ಮೀಸಲಾತಿ SC ST ದವರಿಗ ಮೀಸಲಾತಿ ಆಂತರಿಕ ಮೀಸಲಾತಿ ನೀಡುವಂತಹ ಅಧಿಕಾರ ರಾಜ್ಯಗಳಿಗೆ ಇಲ್ಲ ಎಂದು ಯಾವ ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ತೀರ್ಪು ನೀಡಲಾಗುತ್ತದೆ? ಯಾವ ಸುಪ್ರೀಂ ಕೋರ್ಟ್ ಅಂತಂದ್ರೆ ಇ.ವಿ. ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತ ಹೇಳ್ತೀವಿ. 2004ರಲ್ಲಿ ಯಾವ ಕೇಸ್ ಆಗ್ತದೆ? ಇ.ವಿ. ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಹೌದಾ? ಇ.ವಿ. ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ 2004. ಈ ಪ್ರಕರಣದ ತೀರ್ಮಾನದಲ್ಲಿ ಏನ್ ಹೇಳ್ತದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ಒಂದು ರಾಜ್ಯಗೆ ಆಂತರಿಕ ಮೀಸಲಾತಿ SC ಒಳಗಿನ ಆಂತರಿಕ ಮೀಸಲಾತಿಗೆ ರಿಸರ್ವೇಶನ್ ನೀಡುವಂತಹ ಅಧಿಕಾರವಿಲ್ಲ ಅಂತ ಹೇಳ್ತದೆ. ರೈಟ್? ಅಧಿಕಾರವಿಲ್ಲ ಅಂತ ಹೇಳ್ತದೆ. ನೋಡ್ರಿ, ಇ.ವಿ. ಚಿನ್ನಯ್ಯ ಪ್ರಕರಣದಲ್ಲಿ ರಾಜ್ಯಗಳಿಗೆ SC ಪಟ್ಟಿ ಒಳಗೆ ಉಪವರ್ಗೀಕರಣ ಮಾಡುವ ಅಧಿಕಾರವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ನಂತರ ಅದನ್ನ 2024ರಲ್ಲಿ ಅದನ್ನ ಮತ್ ನಾವೇನ್ ಮಾಡಿದ್ವಿ? ಬದಲಾವಣೆ ಮಾಡಿದ್ವಿ. 2004 ಒಳಗಡೆ ಒಂದು ತೀರ್ಪು ಕೊಡ್ತು. ಆ 2004 ತೀರ್ಪು 2024ನಲ್ಲಿ ಈ ತೀರ್ಪಿನ ನಿಲುವು ಏನಾಯ್ತು? ಬದಲಾಯಿತು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಹೆಡ್ ಕ್ವಾರ್ಟರ್ಸ್ ಆಫ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ಈಸ್ ಲೊಕೇಟೆಡ್ ಅಟ್. ದಕ್ಷಿಣ ಪಶ್ಚಿಮ ರೈಲ್ವೆಯ ಮುಖ್ಯ ಕಚೇರಿ ಎಲ್ಲಿದೆ? ದಕ್ಷಿಣ ಪಶ್ಚಿಮ ರೈಲ್ವೆಯ ಮುಖ್ಯ ಕಚೇರಿ ಹುಬ್ಬಳ್ಳಿಯಲ್ಲಿದೆ ಅಂತ ನಾವು ಹೇಳ್ತೇವೆ. ಹುಬ್ಬಳ್ಳಿಯಲ್ಲಿದೆ ಅಂತ ಹೇಳ್ತೇವೆ. ಸೊ ಹುಬ್ಬಳ್ಳಿ ಏನು ಅತಿ ಉದ್ದವಾದ ರೈಲ್ವೆ ಅಂತ ಹೇಳ್ತೇವೆ. ಓಕೆ, ಲಾಂಗೆಸ್ಟ್ ರೈಲ್ವೆ ಲೈನ್ ಯಾವ್ದಪ್ಪ ಅಂತಂದ್ರ ಹುಬ್ಬಳ್ಳಿ ಅಂತ ಹೇಳ್ತೇವೆ. ಲಾಂಗೆಸ್ಟ್ ರೈಲ್ವೆ ಲೈನ್, ಲಾರ್ಜೆಸ್ಟ್ ರೈಲ್ವೆ ಲೈನ್ ಯಾವ್ದಪ್ಪ ಅಂತಂದ್ರೆ ಹುಬ್ಬಳ್ಳಿ. ನಮ್ ಇಂಡಿಯಾದ ಒಳಗಡೆನೆ ಲಾಂಗೆಸ್ಟ್ ರೈಲ್ವೆ ಲೈನ್ ಯಾವ್ದಪ್ಪ ಅಂದ್ರೆ ಹುಬ್ಬಳ್ಳಿ ಅಂತ ಹೇಳ್ತೀವಿ. ಹುಬ್ಬಳ್ಳಿ ಅಂತ ನಾವು ಹೇಳ್ತೀವಿ. ದಕ್ಷಿಣ ಪಶ್ಚಿಮ ರೈಲ್ವೆಯು ಸೌತ್ ವೆಸ್ಟರ್ನ್ ರೈಲ್ವೆ ಮುಖ್ಯ ಕಚೇರಿ ಎಲ್ಲೈತಿ? ಹುಬ್ಬಳ್ಳಿ ಎಲ್ಲೈತಿ. ಇದು 1 ಏಪ್ರಿಲ್ 2003ರಂದು ಕಾರ್ಯಾರಂಭಕ್ಕೆ ಮಾಡಿತ್ತು ಅಂತ ಹೇಳ್ತೀವಿ. ಸೊ ಇದು ಯಾವಾಗ ಕಾರ್ಯಾರಂಭ ಮಾಡಿತ್ತಪ್ಪ ಅಂತಂದ್ರೆ 1 ಏಪ್ರಿಲ್ 2003ರಲ್ಲಿ ಕಾರ್ಯಾರಂಭ ಮಾಡಿತ್ತು ಅಂತ ನಾವು ಹೇಳ್ತೀವಿ. ನೋಡ್ರಿ, the main objective of internal reservation among scheduled castes is ಅಂತ ಹೇಳ್ತೀವಿ. ಪರಿಶಿಷ್ಟ ಜಾತಿಗಳಲ್ಲಿ ಆಂತರಿಕ ಮೀಸಲಾತಿಯ ಮುಖ್ಯ ಉದ್ದೇಶ ಯಾವುದು? ಮುಖ್ಯ ಉದ್ದೇಶ ಪರಿಶಿಷ್ಟ ಜಾತಿಗಳಲ್ಲಿ SC ದವರಿಗೆ ಎಷ್ಟು ಕೊಡ್ಬೇಕು, ST ದವರಿಗೆ ಎಷ್ಟು ಕೊಡ್ಬೇಕು, ಎಷ್ಟರಿಂದ ಎಷ್ಟು ಏರಿಸ್ಬೇಕು ಅದೆಲ್ಲ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಉಪಜಾತಿಗಳ ನಡುವೆ ಮೀಸಲಾತಿಯ ಲಾಭವನ್ನು ಸಮಾನವಾಗಿ ಹಂಚುವುದು ಇದರ ಮುಖ್ಯ ಉದ್ದೇಶ ಅಂತ ಹೇಳ್ತೀವಿ. ಉಪಜಾತಿಗಳ ನಡುವೆ ಮೀಸಲಾತಿಯ ಲಾಭವನ್ನು, ಉಪಜಾತಿಗಳು ಅದಾವು ಮತ್ತೆ SC ST ಒಳಗಡೆನೆ ಉಪಜಾತಿಗಳು ಅದಾವು. ಈ ಉಪಜಾತಿಗಳ ಒಳಗಡೆ ಓಕೆ, ಈ ಉಪಜಾತಿಗಳ ಒಳಗಡೆ ಎಲ್ಲರಿಗೂ ಸಮಾನವಾದ ಲಾಭವನ್ನು ಹಂಚುವಂತಹ ಸಮಾನವಾಗಿ ಹಂಚಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ ಐತಿ. ಅದರದ್ದು ಪರಿಶಿಷ್ಟ ಜಾತಿಗಳಲ್ಲಿ ಆಂತರಿಕ ಮೀಸಲಾತಿ ಅಂತ ಹೇಳ್ತೀವಿ. ಒಳ ಮೀಸಲಾತಿ ಒಂದು ಜಾತಿ ಒಳಗಡೆ ಉಪಜಾತಿ ಒಳಗಡೆ ಪ್ರತಿಯೊಬ್ಬರಿಗೂ ಏನೈತಿ ಸಮಾನ ಹಕ್ಕನ್ನು, ಸಮಾನ ಅಧಿಕಾರವನ್ನು, ಸಮಾನ ಲಾಭವನ್ನು ಹಂಚಬೇಕು ಅನ್ನೋದು ಒಳ ಮೀಸಲಾತಿಯ ಮುಖ್ಯ ಉದ್ದೇಶ ಐತಿ ಅಂತ ನಾವು ಹೇಳ್ತೀವಿ. ಸೊ ನೋಡ್ರಿ, ಕ್ವಶನ್ಸ್ ಅನ್ನ ಹೆಂಗೆ ಕೇಳ್ಬೋದು. ಮೀಸಲಾತಿನ ರದ್ದುಗೊಳಿಸುವುದು, ಮೀಸಲಾತಿಯನ್ನು ಕಡಿಮೆ ಮಾಡುವುದು, ಒಟ್ಟು ಮೀಸಲಾತಿಯನ್ನು ಹೆಚ್ಚಿಸುವುದು, ಏನಿದ್ರ ಮುಖ್ಯ ಉದ್ದೇಶ ಅಂತಂದ್ರೆ ಉಪಜಾತಿಗಳ ನಡುವೆ ಮೀಸಲಾತಿಯ ಲಾಭವನ್ನು ಸಮಾನವಾಗಿ ಹಂಚುವುದೇ ಇದರ ಮುಖ್ಯ ಉದ್ದೇಶ ಅಂತ ಹೇಳ್ತೀವಿ. ಲಾಭ ಸಮಾನವಾಗಿ ಹಂಚುವಂತೆ ಮಾಡುವುದು ಇದರ ಮುಖ್ಯ ಉದ್ದೇಶ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್,
SC ಅದರ್ಸ್ ಟಚೇಬಲ್ಸ್ಗೆ ನೀಡಲಾದ ಮೀಸಲಾತಿಯ ಪ್ರಮಾಣ 4.50 ಅಂತ ಹೇಳ್ತೇವೆ. 4.50 5.20 SC ಎಡ SC ಬಲ ಇಬ್ರಿಗೂ ರಿಸರ್ವೇಶನ್ ಎಷ್ಟೈತಿ 5.25 ಐತಿ. ಅನ್ಟಚೇಬಲ್ಸ್ ಅಂತ ಅನ್ಟಚೇಬಲ್ಸ್ ಅಲ್ಲ ಟಚೇಬಲ್ಸ್ ಅದರ್ಸ್ ಅಥವಾ ಟಚೇಬಲ್ಸ್ ಅಂತ ಬಂತಂದ್ರೆ ಅವ್ರಿಗೆ ಎಷ್ಟೈತಿ 4.50% ಮೀಸಲಾತಿ ಅವ್ರಿಗೆ ಐತಿ ಅಂತ ನಾವು ಹೇಳ್ತೇವೆ. ರೈಟ್, 4.50 ಆಂತರಿಕ ಮೀಸಲಾತಿ ನೀಡಲಾಗಿದೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್, ಜಸ್ಟಿಸ್ H.N. ನಾಗಮೋಹನ್ ದಾಸ್ ಸಬ್ಮಿಟೆಡ್ ಹಿಸ್ ರಿಪೋರ್ಟ್ ಇನ್ ವಿಚ್ ಮಂತ್ ಅಂಡ್ ಇಯರ್ ಅಂತ ಹೇಳ್ತೇವೆ. ನ್ಯಾಯಮೂರ್ತಿ H.N. ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯನ್ನು ಯಾವ ತಿಂಗಳು ಮತ್ತು ವರ್ಷದಲ್ಲಿ ಸಲ್ಲಿಸಿದ್ರಪ್ಪ ಅಂತಂದ್ರ ಆಗಸ್ಟ್ 2025 ಅಂತ ಹೇಳ್ತೀವಿ. ಅವಾಗ ಆಗಸ್ಟ್ 2025ರಲ್ಲಿ ಸಲ್ಲಿಸಿದರು ಅಂತ ಹೇಳ್ತೇವೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಇಂಟರ್ನಲ್ ರಿಸರ್ವೇಶನ್ ಶುಡ್ ಬಿ ಬೇಸ್ಡ್ ಆನ್. ಸುಪ್ರೀಂ ಕೋರ್ಟ್ ಪ್ರಕಾರ ಆಂತರಿಕ ಮೀಸಲಾತಿ ಯಾವುದನ್ನು ಆಧರಿಸಬೇಕು? ಪೊಲಿಟಿಕಲ್ ಒಪಿನಿಯನ್, ಸೈಂಟಿಫಿಕ್ ಅಂಡ್ ಕ್ವಾಂಟಿಫೈಬಲ್ ಡಾಟಾನು, ರಿಲಿಜಿಯನ್, ಇನ್ಕಮ್ ಓನ್ಲಿನ. ಯಾವ್ದು ಆಧರಿಸಿರ್ಬೇಕ್ರಿ? ಆಪ್ಷನ್ ಸೈಂಟಿಫಿಕ್ ಅಂಡ್ ಕ್ವಾಂಟಿಫೈಬಲ್. ಜನಸಂಖ್ಯೆ ಮಾತ್ರ ಸಾಗುವುದಿಲ್ಲ. ಸುಪ್ರೀಂ ಕೋರ್ಟ್ ಪ್ರಕಾರ ಜನಸಂಖ್ಯೆ ಅನ್ನೋದು ಅಷ್ಟೇ ಅಲ್ಲ, ವೈಜ್ಞಾನಿಕ ಹಾಗೂ ಪ್ರಮಾಣಿತ ಮಾಹಿತಿ ಅಂತಂದ್ರೆ ಇದೆ. ಕ್ವಾಂಟಿಫೈಬಲ್, ಸೈಂಟಿಫಿಕ್ ಅಂಡ್ ಕ್ವಾಂಟಿಫೈಬಲ್ ಡಾಟಾ ಅಂತ ಹೇಳ್ತೇವೆ. ಇದರದ್ದು ಮಾತ್ರ ಅಷ್ಟೇ ಸಾಗ್ತದ ಅಂತ ಹೇಳ್ತೇವೆ. ಸುಪ್ರೀಂ ಕೋರ್ಟ್ ಪ್ರಕಾರ ಜನಸಂಖ್ಯೆ ಮಾತ್ರ ಸಾಕಾಗುವುದಿಲ್ಲ, ವೈಜ್ಞಾನಿಕ ಹಾಗೂ ಪ್ರಮಾಣಿತ ಮಾಹಿತಿಯ ಆಧಾರದ ಮೇಲೆ ಆಂತರಿಕ ಮೀಸಲಾತಿ ನೀಡಬೇಕು ಅಂತ ಹೇಳ್ತೇವೆ. ಪ್ರಮಾಣಿತ ಮಾಹಿತಿಯ ಆಧಾರದ ಮೇಲೆ, ಪ್ರಮಾಣಿತ ಮಾಹಿತಿ ಅಂತಂದ್ರೆ ಕ್ವಾಂಟಿಫೈಬಲ್ ಡೇಟಾ, ವೈಜ್ಞಾನಿಕ ಹಾಗೂ ಪ್ರಮಾಣಿತ ಮಾಹಿತಿಯ ಆಧಾರದ ಮೇಲೆ, ಸೈಂಟಿಫಿಕ್ ಅಂಡ್ ಕ್ವಾಂಟಿಫೈಬಲ್ ಡಾಟಾ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳ್ತದೆ. ನೆಕ್ಸ್ಟ್ ನೋಡ್ರಿ, ಇವು ಮಿಷನ್ಸ್ ಬಹಳ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಸ್ವಲ್ಪ ಕರೆಂಟ್ ಅಫೇರ್ಸ್ ಏನ್ ಬರ್ಲಿಕ್ಕತ್ತಾವಲ್ಲ, ಇವು ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಅದಾವು. ವಿಚ್ RPF ಆಪರೇಷನ್ ಈಸ್ ರಿಲೇಟೆಡ್ ಟು ರೆಸ್ಕ್ಯೂಯಿಂಗ್ ಮಿಸ್ಸಿಂಗ್ ಚಿಲ್ಡ್ರನ್ ಅಂತ ಹೇಳ್ತು. ಕಾಣೆಯಾದ ಮಕ್ಕಳ ರಕ್ಷಣೆಗಾಗಿ ಸಂಬಂಧಿಸಿದ RPF ಕಾರ್ಯಾಚರಣೆ ಯಾವುದು? ಕಾಣೆಯಾದ ಮಕ್ಕಳು ಅಂತಂದ್ರೆ ಸಣ್ಣ ಸಣ್ಣ ಮಕ್ಕಳು. ಆಪ್ಷನ್ಸ್ ಒಳಗಡೆ ನೋಡ್ರಿ, ಆಪರೇಷನ್ ಅಮಾನತ, ಡಿಗ್ನಿ, ನನ್ನೇ ಫರಿಷ್ಠೆ, ನಾರ್ಕೋಸ್ ಅಂತ ಹೇಳ್ತು. ನಾರ್ಕೋಸ್ ಅಂತ ಬಂತಂದ್ರೆ ಡ್ರಗ್ಸ್ ರಿಲೇಟೆಡ್ ಬರ್ತೈತಿ, ಹೌದಾ? ಅಮಾನತ್ ಅಂತಂದ್ರೆ ವಜಾಗೊಳಿಸೋದ್ ರಿಲೇಟೆಡ್ ಬರ್ತದೆ. ಡಿಗ್ನಿಟಿ ಅಂತಂದ್ರೆ ಒಂದು ಪ್ರೆಸ್ಟೀಜ್ ರಿಲೇಟೆಡ್ ಬರ್ತದ. ಸೊ ಇಲ್ಲಿ ನನ್ನೇ ಫರಿಷ್ಠೆ ಅಂತಂದ್ರೆ ನನ್ನೇ ಬಚ್ಚೆ ನನ್ನೇ ಅಂತ ಅಂತೀವಲ್ಲ. ಫರಿಷ್ಠೆ ಅಂತಂದ್ರೆ ಏನು? ದೇವ್ರ ಅಂತ ಅಂತೀವಿ. ದೇವ್ರು ಯಾರಿಗ್ ನಾವು ದೇವ್ರ ಅಂತ ಗೊತ್ತಿರ್ಲಿಲ್ಲ ಅಂದ್ರೆ ಈ ತರ ಚೂಸ್ ಮಾಡ್ಕೊಳ್ಳೋದ್ರಿ. ನಿಮ್ಗೆ ಆಪ್ಷನ್ಸ್ ಆನ್ಸರ್ ಗೊತ್ತಿರಲಿಲ್ಲ ಅಂದ್ರೆ ಸ್ವಲ್ಪ ಈ ತರ ಲಿಂಕ್ ಮಾಡ್ಲಿಕ್ಕಾದ್ರೂ ಟ್ರೈ ಮಾಡ್ರಿ. ನನ್ನೇ ಫರಿಷ್ಠೆ ಅಂತ ಹೇಳ್ತೀವಿ. ಫರಿಷ್ಠೆ ಅಂದ್ರೆ ದೇವ್ರಿಗ, ಮಕ್ಕಳನ್ನ ನಾವು ದೇವ್ರಿಗೆ ಅಂತಂತೆ. ಸೊ ಆಪರೇಷನ್ ನನ್ನೇ ಫರಿಷ್ಠೆ ಅಂತ ಹೇಳ್ತೇವೆ. ನನ್ನೇ ಅಂದ್ರೆ ಸಣ್ಣ ಮಕ್ಕಳು ಅಂತ ಹೇಳ್ತೇವೆ. ಕಾಣೆಯಾದ ಮಕ್ಕಳ ರಕ್ಷಣೆಗಾಗಿ ಸಂಬಂಧಿಸಿದ RPF ಕಾರ್ಯಾಚರಣೆ ಯಾವ್ದಪ್ಪ ಅಂತಂದ್ರ ನನ್ನೇ ಫರಿಷ್ಠೆ, ಆಪರೇಷನ್ ನನ್ನೇ ಫರಿಷ್ಠೆ ಅಂತ ಹೇಳ್ತೇವೆ. ಅಂದ್ರೆ ಕಾಣೆಯಾದ ಅಥವಾ ಮನೆಯಿಂದ ಹೊರಟ ಮಕ್ಕಳನ್ನು ರಕ್ಷಿಸಲಾಗುತ್ತದೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್, ವಿಚ್ RPF ಆಪರೇಷನ್ ಈಸ್ ರಿಲೇಟೆಡ್ ಟು ರಿಟರ್ನಿಂಗ್ ಪ್ಯಾಸೆಂಜರ್ಸ್ ಲಾಸ್ಟ್ ಆರ್ಟಿಕಲ್. ಪ್ರಯಾಣಿಕರು ಕಳೆದುಕೊಂಡ ವಸ್ತುಗಳನ್ನು ಹಿಂತಿರುಗಿಸುವ RPF ಕಾರ್ಯಾಚರಣೆ ಯಾವುದು? ಕಳೆದುಕೊಂಡ ವಸ್ತುಗಳು ಯಾವ್ದಪ್ಪ ಅಂದ್ರೆ ಆಪರೇಷನ್ ಅಮಾನತ್ ಅಂತ ಹೇಳ್ತೀವಿ. ಆಪರೇಷನ್ ಅಮಾನತ್ ಆಯ್ತಲ್ಲ, ಹೇಳಿದ್ನಲ್ಲ. ಅಮಾನತ್ ಅಂತಂದ್ರೆ ವಜಾಗಳಿಸೋದು, ಕಳೆದುಕೊಂಡದಂತ ಅಂತ ಹೇಳ್ತೀವಲ್ಲ, ಆಪರೇಷನ್ ಅಮಾನತ್ ಅಂತ ಹೇಳ್ತೀವಿ. ಆಪರೇಷನ್ ಅಮಾನತ್ ಅಡಿಯಲ್ಲಿ ಪ್ರಯಾಣಿಕರು ಬಿಟ್ಟು ಹೋದ ಅಥವಾ ಕಳೆದುಕೊಂಡ ವಸ್ತುಗಳನ್ನು ಸುರಕ್ಷಿತವಾಗಿ ಹಿಂತಿರುಗಿಸಲಾಗುತ್ತದೆ ಅಂತ ಹೇಳ್ತೀವಿ. ಪ್ರಯಾಣಿಕರು ಕಳೆದುಕೊಂಡ ವಸ್ತುಗಳನ್ನು ಸುರಕ್ಷಿತವಾಗಿ ಯಾವ ಆಪರೇಷನ್ ಆಧಾರದ ಮೇಲೆ ಹಿಂತಿರುಗಿಸ್ತೀವಿ? ಆಪರೇಷನ್ ಅಮಾನತ್ ಅಂತ ಹೇಳ್ತೀವಿ. ಆಪರೇಷನ್ ಅಮಾನತ್ ಅಂತ ಹೇಳ್ತೀವಿ ಸರ್. ನೆಕ್ಸ್ಟ್, ಆಪರೇಷನ್ ಅಮಾನತ್ ಆಯ್ತ್ರಿ. ನೆಕ್ಸ್ಟ್ ನೋಡ್ರಿ, ವಿಚ್ RPF ಆಪರೇಷನ್ ಈಸ್ meant to prevent ticket black marketing. ಟಿಕೆಟ್ ಕಾಳಸಂತೆ ತಡೆಯಲು ಆರಂಭಿಸಲಾದ RPF ಕಾರ್ಯಾಚರಣೆ ಯಾವುದು? ಟಿಕೆಟ್ ಕಾಳಸಂತೆ ತಡೆಯಲು RPF ರಚಿಸಿದಂತಹ ಆಪರೇಷನ್ ಯಾವುದು? ಆಪರೇಷನ್ ಉಪಲಬ್ಧ್. ಯಾವ್ದ್ರಿ? ಆಪರೇಷನ್ ಉಪಲಬ್ಧ್. ಆಪರೇಷನ್ ಉಪಲಬ್ಧ್ ಮೂಲಕ ಟಿಕೆಟ್ ಕಾಳಸಂತೆ ಹಾಗೂ ಅನಧಿಕೃತ ಟೌಂಟಿಂಗ್ ಚಟುವಟಿಕೆಗಳನ್ನು ತಡೆಯಲಾಗುತ್ತದೆ ಅಂತ ಹೇಳ್ತೀವಿ. ಅನಧಿಕೃತ ಟೌಂಟಿಂಗ್ ಚಟುವಟಿಕೆಗಳನ್ನು ತಡೆಯಲಾಗುತ್ತದೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಮಾದಕ ವಸ್ತುಗಳ ಸಾಗಾಣಿಕೆ ತಡೆಯಲು ಸಂಬಂಧಿಸಿದ RPF ಕಾರ್ಯಾಚರಣೆ ಯಾವುದು? ಮಾದಕ ಅಂತಂದ್ರ ಡ್ರಗ್ಸ್ ಅಂತ ಹೇಳ್ತೀವಿ. ಡ್ರಗ್ಸ್ ಅನ್ನೋದು ಯಾವ ಅಂಡರ್ ಬರ್ತದ? ನಾರ್ಕೋಸಿಸ್ಟಿಕ್ ಅಂಡರ್ ಬರ್ತದ. ನಾರ್ಕೋಸಿಸ್ಟಿಕ್ ಅಂತಂದ್ರೆ ಯಾವ್ದೈತಿ? ನಾರ್ಕೋಸ್ ಅಂತ ಹೇಳ್ತೀವಿ. ಅಮಾನತ್ ಅಂತರೂ ಅಲ್ಲ, ನನ್ನೇ ಫರಿಷ್ಠೆ ಅಂತರೂ ಅಲ್ಲ. ಇನ್ನು ಸತರ್ಕ್ ಒಂದೈತಿ, ನಾರ್ಕೋಸ್ ಅಂತ ಐತಿ. ಡ್ರಗ್ಸ್ ರಿಲೇಟೆಡ್ ಅಂತ ಬಂತಂದ್ರ
ರಿಲೇಟೆಡ್ ಟು ಪ್ರಿವೆನ್ಷನ್ ಟ್ರಾನ್ಸ್ಪೋರ್ಟ್ ಆಫ್ ನಾರ್ಕೋಟಿಕ್ ಡ್ರಗ್ಸ್ ಅಂತ ಐತಿ. ನಾರ್ಕೋಟಿಕ್ ಡ್ರಗ್ಸ್ ಅಂತಂದ್ರೆ ಆಪರೇಷನ್ ನಾರ್ಕೋಸ್ ಅಂತ ಹೇಳ್ತೇವೆ. ಆಪರೇಷನ್ ನಾರ್ಕೋಸ್ ಅಂತ ನಾವು ಹೇಳ್ತೇವೆ, ರೈಟ್. ಆಪರೇಷನ್ ನಾರ್ಕೋಸ್. ಆಪರೇಷನ್ ನಾರ್ಕೋಸ್ ಮಾದಕ ವಸ್ತುಗಳ ಆಕ್ರಮ ಸಾಗಾಣಿಕೆಯನ್ನು ತಡೆಯಲು ನಡೆಸಲಾಗುವ ವಿಶೇಷ ಕಾರ್ಯಾಚರಣೆ ಯಾವ್ದಪ್ಪ ಅಂದ್ರೆ ಆಪರೇಷನ್ ನಾರ್ಕೋಸ್ ಅಂತ ಹೇಳ್ತೀವಿ. ಆಪರೇಷನ್ ನಾರ್ಕೋಸ್. ಸೊ ಇವತ್ತೇನ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಷನ್ ಮಾಡೇವಲ್ರಿ, ಈ ಕರೆಂಟ್ ಅಫೇರ್ಸ್ ಒಳಗಡೆ ಎಸ್ಪೆಷಲಿ ಪದ್ಮ ಅವಾರ್ಡ್ಸ್ ಎಷ್ಟದಾವು, ಯಾರಿಗ್ ಕೊಟ್ಟಾರ, ಕರ್ನಾಟಕ ರಿಲೇಟೆಡ್ ಯಾರಿಗ್ ಕೊಟ್ಟಾರ, ನೆಕ್ಸ್ಟ್ ಬಂತಂತಂದ್ರ ಮೀಸಲಾತಿ ರಿಲೇಟೆಡ್ ಮತ್ತೆ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ರಿಲೇಟೆಡ್, ನವೀಕರಿಸಬಹುದಾದ ಇಂಧನದ ರಿಲೇಟೆಡ್ ಸ್ವಲ್ಪ ಫೋಕಸ್ ಮಾಡ್ಕೋರಿ. ಅಂಡ್ ಇದೇನು ಆಪರೇಷನ್ಸ್ RPF ಆಪರೇಷನ್ಸ್ ಹೇಳಿದ್ವಲ್ಲ, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಮ್ಯಾಚ್ ದ ಫಾಲೋಯಿಂಗ್ ಒಳಗಡೆ ಕೇಳೋ ಚಾನ್ಸಸ್ ಬಾಳ ಇರ್ತದೆ. ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಚೂಸ್ ದ ಕರೆಕ್ಟ್ ಪೇರ್ ಅಂತ ಕೇಳಿರ್ಬೋದು. ಅಂದ್ರೆ ಆಪರೇಷನ್ ಸಣ್ಣ ಮಕ್ಕಳ ಕಳ್ಳ ಸಾಗಾಣಿಕೆ ತಡೆಯಲು ಆಪರೇಷನ್ ನನ್ನೇ ಫರಿಷ್ಠ ಅಂತ ಕೊಟ್ರು, ಇದು ಈ ಜೋಡಿ ಕರೆಕ್ಟ್ ಐತೋ ಇಲ್ಲೋ ಅಂತ ನಿಮಗೆ ಎಕ್ಸಾಮ್ ಈಗ ಚೂಸ್ ದ ಕರೆಕ್ಟ್ ಪೇರ್ಸ್ ಅಂತೇಳಿ ಜೋಡಿಗಳು ಸರಿಯಾಗಿವೆ ಇಲ್ಲೋ ಅಂತ ನಿಮ್ಗೆ ಎಕ್ಸಾಮ್ ಈಗ ಕ್ವಶನ್ಸ್ ಅನ್ನ ಕೇಳಬಹುದು. ಸೊ ಅದಕ್ಕೆ ಯಾವುದೇ ಒಂದು ಕರೆಂಟ್ ಅಫೇರ್ಸ್ ನ ನೋಡಾಕತ್ತೀರ ಅಂತಂದ್ರೆ ಅದನ್ನ ಸ್ವಲ್ಪ ಲಿಂಕ್ ಮಾಡಿ ಓದ್ಕೊಳ್ರಿ. ಈಗಂತೂ ನಾ ಲಿಂಕ್ ಮಾಡಿ ಹೇಳೋಷ್ಟು ಟೈಮ್ ಇಲ್ರಿ. ಆದಷ್ಟು ನಿಮಗೆ ಹೆಚ್ಚಿನ ಕರೆಂಟ್ ಅಫೇರ್ಸ್ ಅಂತಂದ್ರು ನಾನು ನಿಮಗ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಒಂದ್ ಸ್ವಲ್ಪ ಲಿಂಕಿಂಗ್ ಅಂತಂದ್ರೆ ಏನು, ಅದ್ರ ರಿಲೇಟೆಡ್ ಸುತ್ತಮುತ್ತ ಇರೋ ಅಂತದ್ ಒಂದಿಷ್ಟು ನಿಮಗೆ ಲಿಂಕಿಂಗ್ ನ ಹೇಳ್ಕೊಡ್ತೀನಿ. PC ಎಕ್ಸಾಮ್ ರಿಲೇಟೆಡ್, ಓನ್ಲಿ PC ಎಕ್ಸಾಮ್ ರಿಲೇಟೆಡ್. ಸೊ ನಾಳೆ ಕ್ಲಾಸ್ ಒಳಗಡೆ ಏನ್ ಮಾಡೋಕೆ ಇನ್ನ ಹೆಚ್ಚಿನ ಕರೆಂಟ್ ಅಫೇರ್ಸ್ ಅನ್ನ ನಾವೇನ್ ಮಾಡೋಣ ಕಲಿಯೋಣ. ಸೊ ಟಾಪ್ 100 ಕರೆಂಟ್ ಅಫೇರ್ಸ್, ಆಲ್ಮೋಸ್ಟ್ ಟಾಪ್ 100 ಅಂತಂದ್ರೆ 100 ಜಾಸ್ತಿನೂ ಹೋಗ್ಬೋದ್ರಿ ಕರೆಂಟ್ ಅಫೇರ್ಸ್. ಬಟ್ ಟಾಪ್ 100 ಅಂತ ನಾವು ಒಂದು ಉದ್ದೇಶ ಇಟ್ಕೊಂಡೆ. ಸೊ ಟಾಪ್ 100 ಕರೆಂಟ್ ಅಫೇರ್ಸ್ ನಿಮಗೆ ಕವರ್ ಮಾಡಿ ನಾನು ಕೊಡುವಂತಹ ಜವಾಬ್ದಾರಿ ನಂದು. ಸೊ ಎಕ್ಸಾಮ್ಸ್ ಯಾರು ಪ್ರಿಪೇರ್ ಆಗತ್ತಿರಲ್ಲ, ಸೊ ಪ್ಲೀಸ್ ಕ್ವಶನ್ ಬ್ಯಾಂಕ್ ಅನ್ನ ಸಾಲ್ವ್ ಮಾಡ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ರಿ. NCERT ಬುಕ್ಸ್ ಒಳಗಡೆ ಇರುವಂತಹ ಒಂದ್ ಚಾಪ್ಟರ್ ಮುಗಿದ ತಕ್ಷಣ ಎಕ್ಸರ್ಸೈಸ್ ಪಾರ್ಟ್ ಏನೈತಲ್ಲ, ಎಕ್ಸರ್ಸೈಸ್ ಪಾರ್ಟ್ ನ ಏನ್ ಮಾಡ್ರಿ, ಸ್ವಲ್ಪ MCQs ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು, ಇವುಗಳನ್ನ ಒಂದ್ ಸ್ವಲ್ಪ ಏನ್ ಮಾಡ್ರಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತೀನಿ. ಡೈರೆಕ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ UPSC ಆಗಿರ್ಲಿ, KPSC ಆಗಿರ್ಲಿ, KS ಆಗಿರ್ಲಿ, PC, PSI, SD, FD ಏನೇನ್ ಕ್ವಶನ್ಸ್ ಪೇಪರ್ಸ್ ಅದಾವಲ್ರಿ, ಎಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ. ಗೊತ್ತಿಲ್ಲ ಯಾವ ಮೂಲೆಯಿಂದ ಯಾವ ಕ್ವಶನ್ ಬರ್ತದ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೆ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ಆಯ್ತು ಸಾಕು. ಅದರಿಂದ ಏನೇನೋ ಸನಿ ಒಂದ್ 10ರಿಂದ 15 ಕ್ವಶನ್ಸ್ ಆದ್ರೂ ಬಂದೇ ಬರ್ತಾವ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಂದ ಒಂದ್ 10ರಿಂದ 15 ಕ್ವಶನ್ಸ್ ಆದ್ರೂ ರ್ಯಾಂಡಮ್ಲಿ ಬಂದೇ ಬರ್ತಾವ್ರಿ. ಸೊ ಡೋಂಟ್ ವರಿ, 10ರಿಂದ 15 ಮಾರ್ಕ್ಸ್ ನಿಮ್ ಕೈಯಾಗ ಐತಿ ಅಂತಂದ್ಮೇಲೆ ಸ್ವಲ್ಪ ನೀಟಾಗಿ ನೀವು ಕರೆಂಟ್ ಅಭ್ಯಾಸನ ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಅಭ್ಯಾಸನ ಮಾಡ್ರಿ. ಓಕೆ, ನಾಳೆ ಕ್ಲಾಸ್ ಒಳಗಡೆ ಇನ್ನ ಹೆಚ್ಚಿನ ಕರೆಂಟ್ ಅಫೇರ್ಸ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. Take care, bye bye, stay tuned with our classic educational YouTube channel. Bye bye.